ಸೊ ಜೂನ್ ತಿಂಗಳು ಹುಟ್ಟುವಂತ ಹೊಸ ತಿಂಗಳು ಅನೇಕರಿಗೆ ಯಾವಾಗಲೂ ಮನುಷ್ಯರಿಗೆ ದೇವರಲ್ಲಿ ವಾಗ್ದಾನವನ್ನ ನಂಬಿಕೆ ಇಟ್ಟುಕೊಂಡವರಿಗೆ, ನಿರೀಕ್ಷೆ ಇಟ್ಟುಕೊಂಡವರಿಗೆ ಮಾತ್ರ ಅಲ್ಲದೆ ಅನೇಕರಿಗೆ ಒಂದು ಹೊಸ ತಿಂಗಳು ಹುಟ್ಟುವಾಗ ಒಂದು ಎದುರು ನೋಡುವಿಕೆ ಇರುತ್ತದೆ. ಈ ಹೊಸ ತಿಂಗಳು ಹುಟ್ಟುವಂತ ತಿಂಗಳಾದರೂ ನನ್ನ ದೇವರು ನನ್ನನ್ನು ಆಶೀರ್ವದಿಸುವಂತ ತಿಂಗಳಾಗಿರುತ್ತದ. ಈಗೋ ನನ್ನ ಇಕ್ಕಟ್ಟಿಂದ ಒಂದು ಬಿಡುಗಡೆ, ಒಂದು ಆಶೀರ್ವಾದಕ್ಕೆ ಒಯ್ಯುವಂತ ತಿಂಗಳಾಗಿರುತ್ತದ. ಇಲ್ಲಿ ತನಕ ಕಣ್ಣೀರಲ್ಲಿ ಇದ್ದೀನಿ, ಹುಟ್ಟುವಂತ ತಿಂಗಳಲ್ಲಿ ಆದರೂ ಒಂದು ಹರ್ಷ, ಒಂದು ಸಂತೋಷ, ಒಂದು ಸಮಾಧಾನ, ನನ್ನ ಕೈಯಿನ ಪ್ರಯಾಸಗಳಲ್ಲಿ ಒಂದು ಆಶೀರ್ವಾದ. ಅಯ್ಯೋ, ನನ್ನ ದರಿದ್ರಕ್ಕೆ ದೇವರು ಒಂದು ಮಾರ್ಗವು ತೋರಿಸುವುದಿಲ್ಲವಾ? ನನ್ನ ಜೀವನದ ಕಣ್ಣೀರಿಗೆ ದೇವರು ಒಂದು ಬಿಡುಗಡೆ ತೋರಿಸುವುದಿಲ್ಲವಾ? ನನ್ನ ಕುಟುಂಬದ ಇಂಥ ಕೆಟ್ಟ ಪರಿಸ್ಥಿತಿ ಅಂತ ದೇವರು ನಮ್ಮನ್ನ ಒಂದು ಬಿಡುಗಡೆಗೆ ದೇವರು ತರುವುದಿಲ್ಲವಾ? ಅನೇಕ ಆಶೀರ್ವಾದಗಳನ್ನ ಎದುರು ನೋಡಿನೇ ದೇವರ ಸಮ್ಮುಖಕ್ಕೆ ಬರುತ್ತಾರೆ. ಈ ತಿಂಗಳಾದರೂ ನನ್ನ ಮಕ್ಕಳಿಗೆ ಒಂದು ಆಶೀರ್ವಾದ ಆಗುವುದಿಲ್ವಾ? ನನ್ನ ಮಗಳಿಗೆ ಒಂದು ಮದುವೆ ಆಗುವುದಿಲ್ವಾ? ನನ್ನ ಮಕ್ಕಳ ಜೀವಿತದಲ್ಲಿ ಒಂದು ರಕ್ಷಣೆ ಬರುವುದಿಲ್ಲವಾ? ನನ್ನ ಗಂಡನ ಜೀವಿತದಲ್ಲಿ ಒಂದು ರಕ್ಷಣೆ ಬರುವುದಿಲ್ಲವಾ? ಅನೇಕ ಒಂದು ಎದುರು ನೋಡುವಿಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಲ್ಲೇ ಜನರು ಬಂದಿರ್ತಾರೆ. ಅಭಿಷಕ್ತರಿಗೆ ದೇವರೇ, ಈ ತಿಂಗಳಲ್ಲಿ ಆದರೂ ನನ್ನ ಇನ್ನೂ ಆತ್ಮ ಭಾರದಲ್ಲಿ ನೀನು ತುಂಬೋದಿಲ್ಲವಾ? ಇನ್ನು ಕರ್ತನೆ ಅನೇಕ ಸೇವೆಗಳಿಗೆ ನನಗೆ ಬಾಗಿಲನ್ನ ತೆರೆದು ಕೊಡುವುದಿಲ್ಲವಾ? ನಿನ್ನ ಅಭಿಷೇಕದಲ್ಲಿ ನನ್ನನ್ನು ತುಂಬಿಸುವುದಿಲ್ಲವಾ? ನನ್ನನ್ನ ನಿನ್ನ ಚಿತ್ತದ ಮೇರೆಗೆ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ಬಲವಾಗಿ ನನ್ನನ್ನು ಉಪಯೋಗ ಪಡಿಸುವುದಿಲ್ಲವಾ? ಅನೇಕ ಒಂದು ಎದುರು ನೋಡುವಿಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಈ ತಿಂಗಳು ಹೇಗಿರುತ್ತದೆ ಎಂಬುದಾಗಿ ನಮಗೆ ಹೇಳುವುದಕ್ಕೆ ಬಯಸುತ್ತಾನೆ. ಯೆಹೆಜ್ಕೇಲ ಪ್ರವಾದಿಯ ಮೂಲಕ ದೇವರ ಮಾತು ಈಗೋ ನಮ್ಮ ಮಧ್ಯದಲ್ಲಿ ಬರಲಿಕ್ಕಿದೆ. ಅಧ್ಯಾಯ 12ನೇ ಅಧ್ಯಾಯ 28ನೇ ವಾಕ್ಯ ಓದುವುದನ್ನ ಕೇಳೋಣ. 12ನೇ ಅಧ್ಯಾಯ 28ನೇ ವಾಕ್ಯ. ಆದ ಕಾರಣ ನೀನು ಅವರಿಗೆ ಹೀಗೆ ಹೇಳು. ದೇವರು ಹೇಳ್ತಾ ಇದ್ದಾರೆ, ಪ್ರವಾದಿ, ಈಗ ನೀನು ನನ್ನ ಜನರಿಗೆ ಹೇಳು, ಈಗ ನೀನು ಅವರಿಗೆ ಹೇಳು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಕರ್ತನಾದ ಯೆಹೋವನು ಸಮಸ್ತವನ್ನು ಗಗನ ಮಂಡಲವನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಮಾಡುವುದಿಗೆ ಶಕ್ತಿಯುಳ್ಳ ದೇವರು ಈಗ ಎನ್ನುತ್ತಾನೆ, ಇನ್ನು ಮೇಲೆ ನನ್ನ ಮಾತುಗಳಲ್ಲಿ, ಇನ್ನು ಮೇಲೆ ನಿನಗೆ ನಾನು ನುಡಿದಂತ ಮಾತುಗಳಲ್ಲಿ, ವಾಗ್ದಾನಗಳಲ್ಲಿ ಯಾವುದೂ ಸಾವಕಾಶವಾಗದು. ಕರಗಳ ತಟ್ಟಿ ಹಲ್ಲೆಲೂಯಾ. ಇನ್ನು ಮೇಲೆ ನಾನು ನುಡಿದಂತ ಮಾತುಗಳಪ್ಪ ಯಾವಾಗ ನೆರವೇರುತ್ತೆ? ಅಲ್ಲಿ ಯೋಸೇಫು ಕೇಳಿರ್ತಾನೆ, ಯಾವಾಗಪ್ಪ? ಅವತ್ತು ಒಂದು ದರ್ಶನ ಕೊಟ್ಟಿ, ಅವತ್ತು ಒಂದು 7 ವರ್ಷ ಹಿಂದೆ, 10 ವರ್ಷ ಹಿಂದೆ, 13 ವರ್ಷ ಹಿಂದೆ ಒಂದು ದರ್ಶನ ಕೊಟ್ಟಿ, ಯಾವಾಗ ನೆರವೇರುತ್ತೆ? ದಾವೀದನ್ನು ಕೇಳ್ತಾ ಇದ್ದಾನೆ, ಅಪ್ಪ ನೀನ್ ತಾನೆ ಸಮುವೇಲ್ ಪ್ರವಾದಿಯನ್ನ ನನ್ನ ಮನೆಗೆ ಕಳಿಸಿಕೊಟ್ಟು ನನ್ನ ತಂದೆ, ನನ್ನ ಕುಟುಂಬದಲ್ಲಿ ಇರುವಂತ ಸಹೋದರ ಮುಂದೆ ನೀನು ಅಭಿಷೇಕ ಮಾಡಿದೆಯಲ್ಲ, ಆ ದಿನ ಯಾವಾಗ? ಆ ಸಮಯ ಯಾವಾಗ? ಆ ವಾಗ್ದಾನ ಯಾವಾಗ? ಹಲ್ಲೆಲೂಯಾ. ಯಾಕಂದ್ರೆ ವಾಗ್ದಾನದ ಗುರುತುಗಳು ನಮ್ಮ ಜೀವಿತದಲ್ಲಿ ಏನು ಕಾಣ್ತಾ ಇಲ್ವಲ್ಲ, ಅದರ ನಿಜವಾಗಿ ಕೊಡುತ್ತಿ ಅಂದ ನನಗೆ ನಿರೀಕ್ಷೆ ಇದೆ. ಯಾವಾಗ? ಕರ್ತನು ಹೇಳ್ತಾ ಇದ್ದಾನೆ, ಈಗ ಬರಲಿಕ್ಕಿದೆ, ಇನ್ನ ಮೇಲೆ ಅದು ಸಾವಕಾಶವಾಗುವುದೇ ಇಲ್ಲ. ನನ್ನ ಮಾತುಗಳಲ್ಲಿ ಯಾವುದು ಸಾವಕಾಶವಾಗದು? ನಾನಾಡುವ ಮಾತು ನೆರವೇರುವುದು ಖಂಡಿತ. ಕರಗಳ ತಟ್ಟಿ ಜೋರಾಗಿ, ಸಾಧ್ಯವಾದರೆ ತಲೆಗೆ ಮೇಲೆ ಕೈಯನ್ನ ತಟ್ಟಿ ಜೋರಾಗಿ, ನಾನಾಡುವ ಮಾತು ನೆರವೇರುವುದು ಖಂಡಿತ, ನಿಶ್ಚಯ ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ಸೊ ದೇವರು
ಈ ಯೆಹೆಜ್ಕೇಲ ಪುಸ್ತಕದಲ್ಲಿ ಯೆಹೆಜ್ಕೇಲನಿಗೆ ದೇವರು ಹೇಳಿ ಕಳಿಸಿದಾಗ ಅಲ್ಲಿ ಇಸ್ರಾಯೇಲರು ನಂಬಲಿಲ್ಲ. ಯೆಹೆಜ್ಕೇಲ ಅಳುತ್ತಾನೆ, ಅಪ್ಪ ಈ ಜನರು ಮತ್ತೆ ಕಟ್ಟಲ್ಪಡುತ್ತಾರ, ಈ ಜನರು ಮತ್ತೆ ದೇವರ ಪ್ರೀತಿಗೆ ಯೋಗ್ಯರಾಗಿ ಬದಲಾಗುತ್ತಾರ? ದೇವರೇ, ಇಷ್ಟು ಚದರಿಸಲ್ಪಟ್ಟವರು ಮತ್ತೆ ಇವರನ್ನ ನೀನು ನಿನ್ನ ಮಕ್ಕಳಾಗಿ ಬದಲಾಯಿಸಿದ್ಯಾ. ಅನೇಕ ಉಪದ್ರವಗಳೊಂದಿಗೆ, ಅನೇಕ ಭಾರದೊಂದಿಗೆ ಅವನು ಪ್ರಾರ್ಥಿಸಿದ ನಮಗೆ ಗೊತ್ತು. ಅಪ್ಪ ಅವನಿಗೆ ಹೇಳಿದರು, ಏನು ಹೇಳಿದರು? 11ನೇ ಅಧ್ಯಾಯದಲ್ಲಿ, ಯೆಹೆಜ್ಕೇಲ, ನಿಜವಾಗಲು ಇವರನ್ನ ಆಶೀರ್ವದಿಸುತ್ತೇನೆ, ಮತ್ತೆ ಇವರನ್ನ ಕಟ್ಟುತ್ತೇನೆ, ಮತ್ತೆ ಇವರ ಸ್ಥಾನಗಳನ್ನು ಅವರಿಗೆ ಖಂಡಿತ 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 ನಾನು ಕೊಡುತ್ತೇನೆ ಎಂಬುದಾಗಿ ನಾನು ಅವರ ಕಲ್ಲಾದ ಹೃದಯವನ್ನ ಮೃದುವಾಗಿ ಮಾಡಿ ಅವರ ನನ್ನ ಮಕ್ಕಳಾಗಿಯೂ ನಾನು ಅವರಿಗೆ ದೇವರಾಗಿಯೂ ಅವರ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿ, ಆದರೂ ಇನ್ನು ಕೆಟ್ಟ ನಡತೆಯನ್ನ, ಕೆಟ್ಟ ಕಾರ್ಯಗಳನ್ನ ಬಿಡದೇ ಇರುವಂತ ವ್ಯಕ್ತಿಗಳು, ನಿನ್ನ ಮಾತುಗಳನ್ನ ನನ್ನ ಮಾತುಗಳಾಗಿ ಅಕ್ಸೆಪ್ಟ್ ಮಾಡದೇ ಇರುವಂತ ವ್ಯಕ್ತಿಗಳನ್ನ ನಾನು ಖಂಡಿಸುವುದು ಕೂಡ ಖಂಡಿತ ಎಂಬುದಾಗಿ ಅವನ ಮೂಲಕ ಮಾತಾಡುವಾಗ ಅಲ್ಲಿ ಇಸ್ರಾಯೇಲರು ಅದನ್ನ ನಂಬಕ್ಕೆ ರೆಡಿ ಇಲ್ಲ. ಅವ್ರು ನಂಬದೇ ಇದ್ದಾಗ ಅವ್ರು ಹೇಳ್ತಾರೆ, ಅಪ್ಪ ಯೆಹೆಜ್ಕೇಲ, ಈ ಯೆಹೆಜ್ಕೇಲ ಹೇಳ್ತಾನೆ ಅದು ಏನು ಇನ್ನು ದೂರ ಇರುತ್ತೆ, ಇನ್ನು ಮುಂದೆ ಎಷ್ಟೋ ವರ್ಷಗಳು ಹೋಗ್ಬೋದು, ನಮ್ಮ ಕಾಲದಲ್ಲಿ ಅದು ನಡೆಯುವುದಿಲ್ಲ ಅಂತ ಅನಿಸುತ್ತದೆ, ಅದಕ್ಕೆ ತಕ್ಕಂತ ಗುರುತು ಏನು ಇಲ್ಲ ಅಂತ ಹೇಳುವಾಗ ಕರ್ತನು ಇನ್ನು ಅವನನ್ನ ಕರೆದು, ನಾದಕರ್ಣ ಇವರು ಹಿಂಗ ಅನ್ನುತ್ತಾರಲ್ಲ, ಹಿಂಗ್ ಯೋಚನೆ ಮಾಡ್ತಾರಲ್ಲ, ನಿಮ್ಮ ಆಶೀರ್ವಾದಗಳು, ನಿಮ್ಮ ಬಿಡುಗಡೆಗಳು ನಾನು ಈ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಇವರು ಈ ರೀತಿಯಾಗಿ ನಂಬಲಿಲ್ವಲ್ಲ, ಅವರಿಗೆ ಹೋಗಿ ಹೇಳು, ನಂಬದೇ ಇರುವವನಿಗೆ ದಂಡನೆ ಹೇಳಿದೆ, ಅದು ಖಂಡಿತ, ನಂಬುವವನಿಗೆ ನಾನು ಕೊಡುವಂತ ಆಶೀರ್ವಾದವು ಖಂಡಿತ. ಹಲ್ಲೆಲೂಯ. ಹೋಗಿ ಹೇಳು, ಯಾವುದು ಕೂಡ ಸಾವಕಾಶ ಆಗಲ್ಲ. ಹಲ್ಲೆಲೂಯ. ರೈಟ್. ಇಸ್ರಾಯೇಲರು ಬಿಡಿ, ನಮಗ ಅಪ್ಪ ಹೇಳುವುದು ಏನಂದ್ರೆ, ನಿನ್ನ ಆಶೀರ್ವಾದ ಇನ್ನು ಮೇಲೆ ತಾಮಸವಾಗದು. ಹಲ್ಲೆಲೂಯ. ನಿನ್ನ ಸ್ವಸ್ಥತೆ ಇನ್ನು ಮೇಲೆ ತಾಮಸವಾಗದು. ನಿನ್ನ ಮನೆ ಕಟ್ಟುವುದು ಇನ್ನು ಮೇಲೆ ತಾಮಸವಾಗದು. ನಿನ್ನ ಮಕ್ಕಳ ವಿಷಯದಲ್ಲಿ ಮದುವೆಗಳನ್ನ ಮಾಡಿಕೊಡುವುದು ಇನ್ನು ಮೇಲೆ ತಾಮಸವಾಗದು. ನಿನ್ನ ಜೀವಿತದಲ್ಲಿ ದೇವರು ನುಡಿದಂತ ಮಾತುಗಳು, ವಾಗ್ದಾನಗಳು ನೀನು ಹೊಂದಿಕೊಳ್ಳುವುದಿಗೆ ಇನ್ನು ಮೇಲೆ ತಾಮಸವಾಗದು. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ನಿನ್ನ ಕಣ್ಣೀರು ಒರೆಸಲ್ಪಡುವುದು ಇನ್ನು ಮೇಲೆ ತಾಮಸವಾಗದು. ನಿನ್ನ ಕೈಯಿನ ಪ್ರಯಾಸಗಳು ಆಶೀರ್ವದಿಸಲ್ಪಡುವುದಿಗೆ ಇನ್ನು ಮೇಲೆ ತಾಮಸವಾಗದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀನು ಆತ್ಮೀಯದಲ್ಲಿ ಬಲಿಷ್ಠನಾಗುವುದಿಗೆ ಇನ್ನು ಮೇಲೆ ತಾಮಸವಾಗದು ಎಂಬುದಾಗಿ ಕರ್ತನು ನಮಗೆ ಹೇಳುವಂತ ಮಾತು. ನಿನ್ನ ಜೀವಿತದಲ್ಲಿ ನಾನು ಮಾಡಲು ಬಯಸಿದು, ನೀನು ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದೆಯಾ? ಮಕ್ಕಳ ಆಶೀರ್ವಾದ ಇಲ್ಲದೆ ಇದೆಯಾ? ನಿನ್ನ ಗರ್ಭಕೋಶದಲ್ಲಿ ಮಕ್ಕಳು ಬರುವಂತ ಕಾಲ ಇನ್ನು ಮೇಲೆ ತಾಮಸವಾಗದು. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಯಾವುದು ಕೂಡ ತಾಮಸವಾಗುವುದಿಲ್ಲ, ಎಲ್ಲ ನೆರವೇರುವಂತ ಕಾಲ ಸಮೀಪವಾಗಿದೆ. ಇನ್ನು ಮೇಲೆ ಅದು ಸಾವಕಾಶವಾಗುವುದೇ ಇಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಹಲ್ಲೆಲೂಯ. ಸೊ ಕರ್ತನ ಒಂದು ಸಮಯ ದೇವರು ಇಲ್ಲಪ್ಪ ಇನ್ನು ಮೇಲೆ ಸಾವಕಾಶವಾಗದಂದ್ರೆ ಮೊದಲೇ ಹೇಳಿದಂತ ಮಾತು. ಆದ್ರೆ ಈಗ ಇನ್ನು ನೀನೇನ್ ಮಾಡು, ನಂಬಿಕಸ್ಥನಾಗಿರು, ಇನ್ನು ನಿರೀಕ್ಷೆ ಉಳ್ಳವನಾಗಿರು, ಈಗ ನಡೆಯುವಂತ ಸಮಯ ಬಂದಿತ್ತು ಎಂಬುದಾಗಿ. ಈ ಯೋಸೇಫನ ಜೀವಿತವನ್ನ ಸ್ವಲ್ಪ ನಾವು ಓದಿ ನೋಡುವಾಗ ಅದು ಹೆಂಗ ಅನಿಸುತ್ತದಂದ್ರೆ, ಆ ಟೈಮ್ ಬರುವುದಕ್ಕೆ ಮುಂಚೆ, ಟೈಮ್ ಬರುವ ತನಕ ಅವನ ಜೀವಿತದಲ್ಲಿ ಕಣ್ಣೀರುಗಳು, ಕಟ್ಟುಗಳು, ವೇದನೆಗಳು, ಬಂಧನೆಗಳು ಇದ್ದವು. ದೇವರು ಅವನನ್ನ ಅವನನ್ನ ಶೋಧಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ನೋಡೋಣ, ಕೀರ್ತನೆ 105ನೇ ಅಧ್ಯಾಯ.
ಕೀರ್ತನೆ 105ನೇ ಅಧ್ಯಾಯ 17ನೇ ವಾಕ್ಯದಿಂದ 19ನೇ ವಾಕ್ಯ ತನಕ ಓದುವುದನ್ನ ಸ್ವಲ್ಪ ಗಮನಿಸೋಣ. ಆತನು ಅವರ ಮುಂದಾಗಿ ಒಬ್ಬನನ್ನು ಕಳುಹಿಸಿದನು. ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು. ಅವನ ಕಾಲುಗಳು ಕೋಳದಲ್ಲಿ ನೊಂದವು. ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಅವನು ತನ್ನ ಮಾತು ನೆರವೇರುವ ತನಕ. ಇಲ್ಲಿ ಗಮನಿಸ್ರೆ, ಅವನಲ್ಲಿ ದೇವರ ಉದ್ದೇಶ, ದೇವರ ವಾಗ್ದಾನ ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಯೆಹೋವನ ವಾಕ್ಯದ ಪ್ರಕಾರ ಅವನು ಶೋಧಿಸನಾದನು. ಅರಸನು ಅಪ್ಪಣೆ ಮಾಡಿ, ಟೈಮ್ ಬಂದ ಕೂಡಲೇ ಸೆರೆಮನೆಯಲ್ಲಿ ಇದ್ದ, ಕಟ್ಟಲ್ಪಟ್ಟ ಅನೇಕರು ಅವನನ್ನ ದ್ವೇಷ ಮಾಡಿದರು. ಇವನ ಕಾರ್ಯಗಳನ್ನ ಸುಲಭವಾಗಿ ಅವನಿಗೆ ದಂಡನೆಯನ್ನ ಕೊಡಕಾಯಿತು. ಆದರೆ ದೇವರ ಟೈಮ್ ಬಂದಾಗ, ನಾನು ಹೋದ ವಾರದಲ್ಲಿ ಒಂದು ಮನೆಗೆ ಪ್ರಾರ್ಥನೆಗೆ ಹೋಗಿದಾಗ ಕರ್ತನೆ, ಈ ಮನೆ ಬಗ್ಗೆ ಏನು, ಈ ಮನೆಯಲ್ಲಿ ನನ್ನನ್ನು ಹೊಸದಾಗಿ ಕರೆದಿದ್ದಾರೆ, ನಾನು ಇವರಿಗೆ ಏನು ಹೇಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರು ಒಂದು ವಾಚ್ ತೋರಿಸಿದರು. ವಾಚನ ತೋರಿಸಿದಾಗ, ಏನಪ್ಪ ವಾಚ್ ತೋರಿಸ್ತಾ ಇರಲಿಲ್ಲ ಏನಂತ ಕೇಳುವಾಗ, ನಾನು ಇವರ ಜೀವಿತದಲ್ಲಿ ಅರ್ಪುತ ಮಾಡುವಂತ ಸಮಯ ಬಂತು, ನಾನು ಇವರ ಜೀವಿತದಲ್ಲಿ ಬಿಡುಗಡೆ ಮಾಡುವಂತ ಸಮಯ ಬಂತು, ನಾನು ಇವರ ಕಣ್ಣೀರನ್ನ ಒರೆಸುವಂತ ಸಮಯ ಬಂತು. ಹಲ್ಲೆಲೂಯಾ. ದೇವರು ಒಂದು ಕಾರ್ಯಗಳನ್ನು ಅದರ ಸಮಯದಲ್ಲಿ ಅಂತವಾಗಿ ಚಂತವಾಗಿ ಮಾಡಿಟ್ಟಾರಂತ. ಹಲ್ಲೆಲೂಯಾ. ಒಂದಕ್ಕೂ ಒಂದು ಕಾಲ ಉಂಟು, ಒಂದಕ್ಕೂ ಒಂದು ಸಮಯ ಉಂಟು. ಆದ್ರೆ ನಮಗೆ ಎಲ್ಲ ಟೈಮಲ್ಲಿ ಸಿಗ್ಬೇಕಂತ. 8ನೇ ಕ್ಲಾಸ್ ಓದುವಂತ ಮಕ್ಕಳು ಮದುವೆ ಬೇಕಂತಾರೆ, ಮಾಡಿಕೊಡ್ತೀರಾ? ಹಲ್ಲೆಲೂಯಾ. ಓದುವುದು 8ನೇ ಕ್ಲಾಸ್. ಮಕ್ಕಳಿಗೆ ತಂದೆ ತಾಯಿಗೆ ಈಗಾನೇ ತೊಟ್ಟಲಿಂದ ತೆಗೆದು ಹೆಗಲಿಂದ ಕೆಳಗಡೆ ಇಳಿಸಿಬಿಟ್ಟಂಗೆ ಇದೆ. ಈಗ ಇದು ಮದುವೆ ಕೇಳ್ತಾ ಇದೆ. ಸರಿ, ಕೊಟ್ಟರೆ ಚೆನ್ನಾಗಿರ್ತದ? ಕೊಟ್ಟರೆ ಚೆನ್ನಾಗಿರ್ತದ? ಹಾಗೆಯೇ ಕರ್ತನು ಒಂದಕ್ಕೂ ತನ್ನ ವಾಕ್ಯದ ಮೂಲಕ ನಮ್ಮನ್ನ ಪುಟಕ್ಕೆ ಹಾಕುತ್ತಾನೆ. ವಾಕ್ಯದ ಮೂಲಕ ದೇವರು ನಮ್ಮನ್ನ ರೂಪಿಸುತ್ತಾನೆ. ವಾಕ್ಯದ ಮೂಲಕ ದೇವರು ನಮ್ಮನ್ನ ಕಟ್ಟುತ್ತಾನೆ. ಸೊ ದೇವರ ಟೈಮ್, ದೇವರ ಸಮಯ ಬರುವಾಗ ಅದು ಕೆಟ್ಟದಾಗಿರುವುದಿಲ್ಲ, ಅದು ಅಂತವಾಗಿರ್ತದೆ, ಅದು ಸುಂದರವಾಗಿರ್ತದೆ. ಇಲ್ಲಿ ಅವನು ಯೋಸೇಫನ ಜೀವಿತದಲ್ಲಿ ಅಲ್ಲಿ ತನಕ ದೇವರ ಸಮಯ, ದೇವರ ಟೈಮ್, ವಾಗ್ದಾನ ನೆರವೇರುವಂತ ಕಾಲ ಬರುವ ತನಕ ಕಟ್ಟಲ್ಪಟ್ಟಿದ. ಆದರೆ ಟೈಮ್ ಬಂದ ಕೂಡಲೇ ಸೆರೆಮನೆಯಲ್ಲಿ ಇದ್ದವನನ್ನ ದೇವರು ಸೀದಾ ಅರಣ್ಮನೆಯಿಂದ ಕಾಲಿಂಗ್ ಬರ್ತದೆ. ನೀನು ಕಣ್ಣೀರು ಬಿಟ್ಟಂದ ಕಾಲ ಮುಗಿತು, ನೀನು ದಾಸತ್ವದಲ್ಲಿ ಇದ್ದಂದ ಕಾಲ ಮುಗಿತು, ಈಗ ನೀನು ಅಧಿಕಾರ ಮಾಡುವಂತ ಕಾಲ. ಹಲ್ಲೆಲೂಯಾ. ನೀನು ಆಳುವಂತ ಕಾಲ, ದೇವರ ಅಭಿಷೇಕವು ನಿನ್ನಲ್ಲಿ ನೆರವೇರುವಂತ ಕಾಲ ಎಂಬುದಾಗಿ. ಹಲ್ಲೆಲೂಯಾ. ಕರ್ತನು ತನ್ನ ಮಾತನ್ನ ನೆರವೇರಿಸುವುದಿಗೆ ಐಗುಪ್ತ ಅರಸನಿಗೆ ಯೋಸೇಫನ ನಿಮಿತ್ತವಾಗಿ ನಿದ್ದೆ ಗಡಿಸಿದನು. ಹಲ್ಲೆಲೂಯಾ. ಯೋಸೇಫನ ನಿಮಿತ್ತವಾಗಿ ಯಾರಿಗೆ ನಿದ್ದೆ ಕಟ್ಟಿತ್ತು? ಐಗುಪ್ತ ಅರಸನು. ಅವನು ಒಂದು ಕನಸು ಕಾಳ್ತಾ ಇದ್ದಾನೆ. ಆ ಕನಸಿನ ನಿಮಿತ್ತವಾಗಿ ಅವನು ಗಾಬರಿ ಆಗುತ್ತಾ ಇದ್ದಾನೆ, ಅವನು ಕಳವಳಗೊಳ್ಳುತ್ತಾ ಇದ್ದಾನೆ. ಆ ಕನಸಿನ ಅರ್ಥ ಅವನಿಗೆ ತಿಳಿಯುವ ತನಕ ನಿದ್ದೆ ಬರ್ತಾ ಇಲ್ಲ. ಕಾರಣ ಏನ್ ಗೊತ್ತಾ? ಅವನಿಗೆ ನಿದ್ದೆ ಬರ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ವಿಷಯ ಅಲ್ಲ. ಯೋಸೇಫನ ಸ್ಥಾನ ಅಲ್ಲಿ ಬರುವ ತನಕ ಅರಸನನ್ನು ಸಹ ದೇವರು ನಿದ್ದೆ ಮಾಡಕ್ಕೆ ಬಿಡಲ್ಲ. ಎಸ್ತರ್ ಪುಸ್ತಕದಲ್ಲಿ ಮೊರ್ದೆಕಾಯ್ ಎಂಬುದಾದ ವ್ಯಕ್ತಿ, ಬೈಬಲ್ ಗೊತ್ತಿರುವವರಿಗೆ ಅವರ ಬಗ್ಗೆ ಗೊತ್ತಿರುತ್ತದೆ, ಗೊತ್ತಿಲ್ಲದವರಿಗೆ ನಾನು ಹೇಳುತ್ತೇನೆ. ಮೊರ್ದೆಕಾಯ್ ಎಂಬುದಾದ ಒಬ್ಬ ವ್ಯಕ್ತಿ, ಇವನು ಅರಣ್ಮನೆಯಲ್ಲಿ ವಾಚ್ಮೆನ್ ಕೆಲಸ ಮಾಡ್ತಾನೆ. ಅರಣ್ಮನೆಯಲ್ಲಿ ಬಾಗಿಲಲ್ಲಿ ಕಾಯುವಂತ ಒಂದು ಕಾವಲುಗಾರನು, ವಾಚ್ಮೆನ್ ಕೆಲಸ ಮಾಡುವವನು. ಇವನನ್ನ ಯಾರು ಅಳಿಸಬೇಕಂತ ಇವನಿಗೆ ವಿರುದ್ಧವಾಗಿ ಎದ್ದಾನಂದ್ರೆ ಆ ದೇಶದ ಮಂತ್ರಿ. ಯಾರಿಗೂ ಜಗಳ? ವಾಚ್ಮೆನ್ಗೂ ಮಂತ್ರಿ. ಮಂತ್ರಿ ಎಂತ ಮನುಷ್ಯನಂದ್ರೆ
ರಾಜನಿಗೆ ತುಂಬಾ ಅಭಿಮಾನಿ. ರಾಜನಿಗೆ ತುಂಬಾ ಅಭಿಮಾನಿ. ಅವನು ಏನೆಲ್ಲ ಹೇಳುವನೋ ಅದೆಲ್ಲ ರಾಜನು ಮಾಡ್ತಾ ಇದ್ದಾನೆ. ಈಗ ಈ ಹಾಮಾನ್ ಅನ್ಕೊಂಡ, ರಾಜನು ನನ್ನ ಪರವಾಗಿರುವಾಗ ಈ ಮೊರ್ದೆಕಾಯ್ ಯಾವ ಮೂಳೆಕೆ? ಆದ್ರೆ ಮೊರ್ದೆಕಾಯ್ ದೇವ ಮನುಷ್ಯನು. ಯಾರವನು? ಮೊರ್ದೆಕಾಯ್ ದೇವರಲ್ಲಿ ಭಕ್ತಿ ಉಳ್ಳವನು, ದೇವರಲ್ಲಿ ನಂಬಿಕೆ ಉಳ್ಳವನು, ದೇವರಲ್ಲಿ ನಿರೀಕ್ಷೆ ಉಳ್ಳವನು, ದೇವರ ವಾಗ್ದಾನವನ್ನ ಒತ್ತುಕೊಂಡವನು. ದೇವರ ವಾಗ್ದಾನ ಅವನ ಮೇಲೆ ಇದೆ. ಆ ವಾಗ್ದಾನ ನೆರವೇರದ ಹಾಗೆ ಸೈತಾನನು ಹಾಮಾನ್ ಎಂಬುದಾದ ದೊಡ್ಡ ಅಧಿಕಾರಿಯನ್ನ ಎಬ್ಬಿಸಿ ಮೊರ್ದೆಕಾಯನ ಅಳಿಸುವುದಿಗೆ, ಅವನು ಕಲ್ ಶಿಕ್ಷೆ ಹಾಕುವುದಿಗೆ ಅವನಿಗೆ ಕಂಬ ಎಲ್ಲ ರೆಡಿ ಮಾಡಿಬಿಟ್ಟ. ಇದೆಲ್ಲ ನಡೀತಾ ಇದೆ. ಇವನ್ ಮಾತ್ರ ಅಲ್ಲ, ಇವನ ಕುಲದವರು ಯಗುದ ಕುಲಾವ, ಇವನ್ ಕುಲದವರನ್ನೇ ಅಳಿಸ್ಬಿಡ್ಬೇಕಂತ ಹಾಮಾನ್ ಪ್ಲಾನಿಂಗ್ ಮಾಡಿ ದೊಡ್ಡ ಒಂದು ಸ್ಕೆಚ್ ಹಾಕಿ ರೆಡಿ ಆಗಿರುವಾಗ ಅವತ್ತು ರಾತ್ರಿ ದೇವರು ಅರಸನ ನಿದ್ದೆಯನ್ನ ಕೆಡಿಸಿ, ಅಲ್ಲೇಲೋ ಹೇಳಿ, ಯಾರ ನಿದ್ದೆಯನ್ನ ಕೆಡಿಸಿದ್ರು? ಅರಸನ ನಿದ್ದೆಯನ್ನ ಕೆಡಿಸಿ ವಾಚ್ಮೆನ್ಗೆ ನೀನು ಅವನಿಗೆ ಸಲ್ಲತಕ್ಕಂತ ಕೃತಜ್ಞತೆಯನ್ನ ನೀನು ಕೊಟ್ಟಿಲ್ಲ ಎಂಬುದಾಗಿ ಹೇಳಿ, ರಾತ್ರಿ ಅರಸನು ಎಷ್ಟು ಇಲ್ಲಿ ತಿರುಗುತ್ತಾನೆ, ಅಲ್ಲಿ ತಿರುಗುತ್ತಾನೆ, ಕುಡಿಯುತ್ತಾನೆ, ಏನು ಮಾಡ್ತಾನೆ, ನಿದ್ದೆ ಬರಲಿಲ್ಲ. ಗೊತ್ತಾಯ್ತು ಮೊರ್ದೆಕಾಯ್ಗೆ ಮಾಡತಕ್ಕಂತ ಕಾರ್ಯಗಳನ್ನ ನಾನು ಮಾಡಿಲ್ಲ. ಮಾರನೇ ದಿವಸ ಇವನ ಮೊರ್ದೆಕಾಯ್ ಅವನ ವೈರಿಯಾಗಿರುವಂತ ಹಾಮಾನನ್ನ ಮಂತ್ರಿಯನ್ನ ಕೇಳದೆ ರಾಜ ಏನ್ ಮಾಡಂಗಿಲ್ಲ, ಮಂತ್ರಿಯನ್ನ ಕರೆಸ್ಕೊಳ್ತಾ ಇದ್ದಾನೆ. ಮಂದಿನ ಕರೆಸಿ, ಮಂತ್ರಿ ನನ್ನ ಜೀವಿತದಲ್ಲಿ ಒಂದು ಕೃತಜ್ಞತೆಯನ್ನ ಮಾಡಿದಂತ ವ್ಯಕ್ತಿನ ನಾನು ಏನ್ ಮಾಡಿಲ್ಲ, ಸನ್ಮಾನಿಸಿಲ್ಲ. ಅವನಿಗೆ ಏನ್ ಸನ್ಮಾನ ಕೊಡೋಣ? ಇವನಿಗೆ ಆಸೆ ನಾವೇ ಇರಬೇಕಂತ ಹೇಳಿ ರಾಜ ನಿನ್ನ ಕುದುರೆಯಲ್ಲಿ ಇಡಬೇಕು, ರಾಜ ವಸ್ತ್ರ ಹಾಕ್ಬೇಕು, ರಾಜವನ ಹೇಗೆ ಮೆರವಣಿಗೆ ಮಾಡಬೇಕು ಆ ರೀತಿಯಾಗಿ ಮೆರವಣಿಗೆ ಮಾಡ್ಬೇಕಂತ ಹೇಳಿದ. ಈಗ ರಾಜ ಹೇಳಿದ, ಇದೇ ಮಾತನ್ನ ಮೊರ್ದೆಕಾಯ್ಗೆ ಹೋಗಿ ಮಾಡು ಅಂತ. ಹಲ್ಲೆಲೂಯಾ. ವೈರಿಗೆ ಹೊಟ್ಟೆ ಉರಿಯಲ್ಲ, ಕ್ಯಾನ್ಸರ್ ಗುಳ್ಳೆ ಬಂದಿರುತ್ತೆ. ಅಲ್ಲೇಲೇ ಹೇಳಿ, ಆಡಪಾಪಿ, ಅದಕ್ಕೆ ನೀನೇ ಮುಂದೆ ಹೋಗ್ಬೇಕು. ಅವನನ್ನ ರಾಜ ಕುದುರೆ ಮೇಲೆ ಕುಂಡ್ರಿಸಬೇಕು, ರಾಜ ವಸ್ತ್ರ ಹಾಕ್ಬೇಕು, ಎಲ್ಲ ಕಡೆಯನ್ನು ಕೂಡ ಮೆರವಣಿಗೆ ಮಾಡಬೇಕು. ಅಲ್ಲೇಲೂಯಾ. ಎಲ್ಲಿ ಚೆನ್ನಾಗಿ ಗಮನಿಸಿದೆ, ದೇವರ ನಂಬಿಗಸ್ತನು ಈ ಭೂಮಿಯಲ್ಲಿ ದೊಡ್ಡ ಅಧಿಕಾರದಲ್ಲಿ ಇರಬೇಕಂತ ಅವಶ್ಯಕತೆ ಇಲ್ಲ. ದೊಡ್ಡ ಶ್ರೀಮಂತನಾಗಿ ಇದ್ರೆ ಮಾತ್ರ ಅವನಿಗೆ ಅರ್ಪದ ದೇವರು ಮಾಡಕ ಆಯ್ತು ಇಲ್ರೇ. ವಾಚ್ಮ್ಯಾನ್, ಸಾಮಾನ್ಯವಾದ ವಾಚ್ಮ್ಯಾನ್, ನೀವು ಓದಿದವರಾಗಿರ್ಬೋದು, ಓದದೇ ಇರುವವರಾಗಿರಬಹುದು, ನೀವು ಶ್ರೀಮಂತರಾಗಿರಬಹುದು, ನೀವು ಬಡವರಾಗಿರ್ಬೋದು, ಅದೆಲ್ಲ ಪರಲೋಕಕ್ಕೆ ಮ್ಯಾಟ್ರ್ ಅಲ್ಲ. ನೀವು ದೇವ ಮನುಷ್ಯನಾಗಿ ದೇವ ಮನುಷ್ಯಾಗಿ ಇರಬೇಕು, ಅದುವೇ ಪರಲೋಕಕ್ಕೆ ಮ್ಯಾಟ್ರ್. ಹಲ್ಲೆಲೂಯಾ. ಎಲ್ಲವನ್ನು ಕೂಡ ದೇವರು ಬದಲಾಯಿಸುವುದಿಗೆ ಸಾಧ್ಯ. ಮೊರ್ದೆಕಾಯ್ ದರ್ಶನವನ್ನ ಅಳಿಸಬೇಕು, ಕೊಲ್ಲಬೇಕು ಎಂಬುದಾಗಿ ಹೇಳಿದಂತ ಹಾಮಾನನ ಅದೇ ಕಲ್ ಶಿಕ್ಷೆ ಅವನು ಇಟ್ಟಂತ ದೇವ ಮನುಷ್ಯನಿಗೆ ವಿರೋಧವಾಗಿ ಇಟ್ಟಂತ ಅದೇ ಮರದಲ್ಲಿ ಹಾಮಾನನ ನೇಣು ಹಾಕಿಸಿ ದೇವರು ಕೊಂದರು. ಮೊರ್ದೆಕಾಯ್ಗೆ ಏನ್ ಮಾಡಿದ್ರು ಗೊತ್ತಾ? ವಾಚ್ಮ್ಯಾನ್ ಆಗಿ ಇದ್ದಂತ ಮನುಷ್ಯನು ನೀನ್ ವಾಚ್ಮ್ಯಾನ್ ಆಗಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನೀನು ಆಳುವುದಕ್ಕಾಗಿ, ನೀನು ಆಡಳಿತ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವನಂತ ಹೇಳಿ ಸಾಯಲಿಕ್ಕೆ ಇದ್ದಂತ ವ್ಯಕ್ತಿಯನ್ನ ತೆಗೆದುಕೊಂಡು ರಾಜಕ್ಕೆ ನೆಕ್ಸ್ಟ್ ಅಧಿಕಾರದಲ್ಲಿ ದೇವರು ಕುಳ್ಳಿರಿಸಿದ. ಟೈಮ್ ಬರುತ್ತದೆ ಮಗಳೇ. ಟೈಮ್ ಬರುವುದಕ್ಕೆ ಮುಂಚೆ ಬರುವಂತ ಶೋಧನೆಗಳು, ವೇದನೆಗಳು, ಇಕ್ಕಟ್ಟುಗಳು ನಮ್ಮನ್ನ ಮುಗಿಸಿಬಿಡ್ತದೋ. ಲೋಕವು ಹೇಳುತ್ತೆ ಈಸಿಯಾಗಿ ಕಲಾಸ್ ಮಾಡಬಹುದು, ಆಗಲ್ಲ. ಒಂದು ಟೆಸ್ಟಿಮನಿ ನಾನು ರಾತ್ರಿ ಪ್ರಾರ್ಥನೆಯಲ್ಲಿ ಹೇಳಿದೆ, ಮತ್ತೆ ಅದನ್ನ ಹೇಳುತ್ತೇನೆ, ಗಮನಿಸ್ರಿ. ನಿಮ್ಮ ಆಶೀರ್ವಾದ, ನಿಮ್ಮ ಮೇಲೆ ಇರುವಂತ ವಾಗ್ದಾನ ನೆರವೇರಬೇಕಂದ್ರೆ ಅಧಿಕಾರಿಗಳ ನಿದ್ದೆಯನ್ನ ಕೆಡಿಸುವಂತ ದೇವರು ನಿನಗೆ ಬರುವುದು ಬರಲೇಬೇಕು. ಅದನ್ನ ದೇವರು ಬರುವಂತೆ ಅರ್ಪಣೆಗಳನ್ನ ಮಾಡ್ತಾನೆ. ಸೆಕೆಂಡ್ PUC ಓದ್ತಾ ಇದ್ದಂತ ಒಂದು ಹೆಣ್ಮಗಳು ಆಂಧ್ರದಲ್ಲಿ
ಸೊ ಆಕೆ ದೇವರಲ್ಲಿ ಭಯಂಕರ ವೈರಾಗ್ಯ ಉಳ್ಳವಳು. ಆಕೆ ಓದುತ್ತಾ ಇದ್ದಂತ ಕಾಲದಲ್ಲಿ NT ರಾಮರಾವ್ ಎಂಬುದಾದ ಒಂದು ಮುಖ್ಯಮಂತ್ರಿ ಅಲ್ಲಿ ಆಡಳಿತ ಮಾಡ್ತಾ ಇದ್ರು. ಅವರು ಆಡಳಿತ ಮಾಡ್ತಾ ಇದ್ದಂತ ಆ ದಿನಮಾನಗಳಲ್ಲಿ ಈ ಮಗಳು ವೈರಾಗ್ಯವಾಗಿದ್ದಾಗ, ದೇವರ ಮೇಲೆ ವೈರಾಗ್ಯವಾಗಿದ್ದಾಗ, ಅವರ ಜೊತೆ ಇರುವಂತ ಗೆಳತಿಯರು ಕೂಡ ನೀನೇನು ಈ ವಯಸ್ಸಲ್ಲಿಯೇ ಸ್ವಾಮೀಜಿ ಆಗ್ಬಿಟ್ಟೆ ಅಂತ ಹೇಳಿ ದೇವರ ಭಕ್ತಿಯ ನಿಮಿತ್ತವಾಗಿ ಆಕೆಯನ್ನ ಈ ಆಡಿಸಿ ಆಕೆಯಲ್ಲಿ ಒಂದು ಸವಾಲ್ ಬಿಟ್ರು. ರೈಟ್, 2nd PUC ಅಲ್ಲಿ ನೀನು ಪಾಸ್ ಆಗುವುದಿಲ್ಲ ಅಂತ. ಆಕೆ ಹೇಳಿದ, ನನ್ನ ದೇವರು ನಿಶ್ಚಯವಾಗಲು ನನ್ನನ್ನು ಪಾಸ್ ಮಾಡುತ್ತಾರೆ ಎಂಬುದಾಗಿ. ರೈಟ್, ಎಕ್ಸಾಮ್ ಬಂತು. ಎಕ್ಸಾಮ್ ಅಲ್ಲಿ ರಿಸಲ್ಟ್ ಬರುವಾಗ ಈಕೆ ಸವಾಲ್ ಬಿಟ್ಟ, ನಿಜವಾಗಲು ನನ್ನ ದೇವರು ನನ್ನನ್ನ ಪಾಸ್ ಮಾಡುತ್ತಾರಂತ ಹೇಳಿ. ಆದರೆ ಒಂದು ಪಾಠದಲ್ಲಿ 1 ಮಾರ್ಕಲ್ಲಿ ಫೇಲ್ ಆದ. ಈಗ ಅಪಮಾನ ಯಾರಿಗೆ? ತಂದೆ ತಾಯಿಗೆ. ಆಕೆಯಂತೂ ದೇವರಲ್ಲಿ ಇರುವಂತ ನಂಬಿಕೆಯನ್ನು, ದೇವರಲ್ಲಿ ಇರುವಂತ ನಿರೀಕ್ಷೆಯನ್ನು ಸ್ವಲ್ಪವಾದ್ರೂ ಬಿಟ್ಕೊಟ್ಟಿಲ್ಲ. ಅನೇಕ ಅವರ ಸ್ನೇಹಿತರು ಕೆಣಕಿದ್ರು, ಏನು ನೀನು ಸ್ವಾಮಿ ನಿನ್ನ ಪಾಸ್ ಮಾಡ್ತಾರಂತ ಹೇಳಿದಿ, ಮತ್ತೆ ಫೇಲ್ ಆಗಿದೆಲ್ಲ ಹೆಂಗೆ ಅಂತ. ಈಗ ಕುಟುಂಬದವರು ಹೇಳ್ತಾರೆ, ಆಯ್ತಮ್ಮ ನೀನು ರಿವ್ಯಾಲ್ಯೂಷನ್ ಮಾಡು ಅಂತ ಹೇಳುವಾಗ, ನಾನು ಮಾಡಲ್ಲ, ನನ್ನ ದೇವರು ನನ್ನ ಪಾಸ್ ಮಾಡುತ್ತಾರೆ ಅಂತ ಸ್ನೇಹಿತರ ಹತ್ರ ಸವಾಲ್ ಬಿಟ್ಟಳು. ಮನೆಯಲ್ಲಿ ಹೇಳಿದ್ರು, ನೀನ್ ಸವಾಲ್ ಬಿಡ್ತಾ ಇದ್ದ, ಎಲ್ಲಿ ಪಾಸ್ ಮಾಡುತ್ತಿ? ಒಂದು ರಿವ್ಯಾಲ್ಯೂ ಮಾಡಿದ್ರೆ ಪಾಸ್ ಆಗುತ್ತಿ, ಇಲ್ಲದಿದ್ರೆ ಮತ್ತೆ ಕಟ್ಟಿ ನೀನು ಎಕ್ಸಾಮ್ ಬರೆದ್ರೆ ಪಾಸ್ ಆಗ್ತಿ, ನೀ ಇಲ್ಲಂದ್ರೆ ಮತ್ತೆ ಎಕ್ಸಾಮ್ ಕಟ್ಟಿ ಬರಿ ಅಂತರು. ಇಲ್ಲ, ದೇವರು ನನ್ನ ಪಾಸ್ ಮಾಡ್ತಾನೆ. ಇದು ಎರಡೂ ನಡೆಯದೆ ಪಾಸ್ ಆಗಲಿಕ್ಕೆ ಆಗಲಮ್ಮ. ಇಲ್ಲ, ನನ್ನ ಅಪ್ಪ ನನಗೆ ಸುಳ್ಳು ಹೇಳಲ್ಲ, ನಿಶ್ಚಯವಾಗಲು ನನ್ನನ್ನ ಪಾಸ್ ಮಾಡ್ತಾರೆ. ಸೊ ಈ ರೀತಿಯಾಗಿರುವಾಗ ಮುಖ್ಯಮಂತ್ರಿ ಅವರಿಗೆ ಹುಷಾರಿಲ್ಲ. ಅವರು ಹುಷಾರಿಲ್ಲದೆ ಇದ್ದಿದ್ದಕ್ಕೆ ಅವರ ಪಕ್ಷದಲ್ಲಿ ಇರುವಂತ ಒಬ್ಬ ವ್ಯಕ್ತಿಯನ್ನ 31 ದಿವಸ ಆಡಳಿತ ಮಾಡುವುದಕ್ಕಾಗಿ ಅವರನ್ನ ಮುಖ್ಯಮಂತ್ರಿ ಆಗಿ ಮಾಡಿದರು. ಈಗ ಯಾರಿಗೆ ಹುಷಾರಿಲ್ಲ? ಮುಖ್ಯಮಂತ್ರಿಗೆ ಹುಷಾರಿಲ್ಲ. ಹೊಸದಾಗಿ ಒಬ್ಬ ಮುಖ್ಯಮಂತ್ರಿಯನ್ನ ಏನ್ ಮಾಡ್ತಾರೆ, ಅಲ್ಲಿ 31 ದಿವಸಕ್ಕೆ ಮಾತ್ರ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗಿ ತನ್ನ ಪೊಸಿಷನ್ ಅನ್ನ ಅವರು ಹೊಂದಿಕೊಂಡಿದ್ದ ಕೂಡಲೇ ಫಸ್ಟ್ ಬಿಲ್ ಏನ್ ಪಾಸ್ ಮಾಡ್ತಾರೆ ಗೊತ್ತಾ? ಈ 2nd PUC ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಅಲ್ಲಿ ಯಾರೆಲ್ಲ ಫೇಲ್ ಆಗಿದಾರೋ ಅವರಿಗೆಲ್ಲ ಪಾಸ್. ಗೊತ್ತಿಲ್ಲಯ್ಯ, ನನ್ನ ಮೇಲೆ ನಿನ್ನ ಮೇಲೆ ಇರುವಂತ ದರ್ಶನವನ್ನ ನೆರವೇರಿಸುವುದಿಗೆ ಯಾರನ್ನು ಹಾಸಿಗೆಗೆ ಕಳಿಸ್ತಾರೆ, ಯಾರನ್ನು ಕೂಡ ಅರಣ್ಮನೆಯಲ್ಲಿ ಕುಳಿರಿಸುವಂತೆ, ಅಧಿಕಾರದಲ್ಲಿ ಕುಳಿರಿಸುವಂತೆ ದೇವರು ಮಾಡುತ್ತಾರೆ. ಅಲ್ಲೇಲೂಯ. ನಿನಗೆ ನನಗೆ ಅನುಕೂಲವಾದವನ್ನು ಬರಬೇಕು. ನಿನ್ನ ಮೇಲೆ ನನ್ನ ಮೇಲೆ ಇಟ್ಟಂತ ದರ್ಶನ ನೆರವೇರಿಸಬೇಕಂತ ಅಪ್ಪ ತೀರ್ಮಾನ ಮಾಡಿದ್ರೆ ಆ ದರ್ಶನವನ್ನ ಯಾರು ಕೆಡಿಸುವುದಿಗೆ ಸಾಧ್ಯವೇ ಇಲ್ಲ. ಯೋಸೇಫ್ ಹೇಳ್ತಾನೆ, ಯಾರಿಗೆ? ತನ್ನ ಅಣ್ಣ ತಮ್ಮಂದಿರಿಗೆ ಹೇಳ್ತಾನೆ. ಏನಂತ ಹೇಳಿದ? ಆದಿಕಾಂಡ 50ನೇ ಅಧ್ಯಾಯ 20ನೇ ವಾಕ್ಯ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ಗಮನಿಸಿ, ಎಲ್ಲಿ ಅವನ ಸಹೋದರಿಗೆ ಹೇಳ್ತಾ ಇದ್ದಾನೆ, ಯಪ್ಪ ದರ್ಶನ ಹೊಂದಿದನ, ನನ್ನ ಮೇಲೆ ದೇವರ ವಾಕ್ಯವಿತ್ತು, ದೇವರ ವಾಗ್ದಾನಕ್ಕೆ ಜೀವ ಇತ್ತು, ದೇವರ ವಾಗ್ದಾನಕ್ಕೆ ಜೀವ ಇತ್ತು. ವಾಗ್ದಾನ ಹೊಂದಿದಂತ ನನಗೆ ವಾಗ್ದಾನಕ್ಕೆ ವಿರುದ್ಧವಾಗಿ ನೀವಂತೂ ನನಗೆ ಕೇಡಾಗಬೇಕಂತ ಏನ್ ಮಾಡಿದಿರಿ? ಎನಿಸಿದಿರಿ. ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹಲ್ಲೆಲೂಯಾ. ಯಾರು ಸಂಕಲ್ಪ ಜಯಿಸಿದಿರಿ? ಹಲ್ಲೆಲೂಯ. ನೀವು ಕೇಡಾಗಬೇಕಂದ್ರೆ ನಿಮ್ಮ ಪಕ್ಕದಲ್ಲಿ ಇರುವಂತ ಯಾರೇ ಆಗಿರ್ಲಿ, ನಿಮಗೆ ವಿರೋಧಿಗಳು ಸೈತಾನು ಯಾರನ್ನು ಬೇಕಾದ್ರೆ ಎಬ್ಬಿಸಲಿ, ನಿಮ್ಮ ಸಹೋದರರ ಮಧ್ಯದಲ್ಲಿ ಇಂದ ನಿಮಗೆ ವಿರೋಧವಾಗಲಿ, ನಿನ್ನ ದರ್ಶನವನ್ನ ಸಾಯಿಸುವುದಿಗೆ ಯಾವ ಕೊಂಬನಿಗೂ ದೇವರು ಅನುಮತಿ ಕೊಡುವುದೇ ಇಲ್ಲ. ಅಲ್ಲೇಲೂಯ ಹೇಳಿ, ಅಲ್ಲೇಲೂಯ. ಅವನು ಹೇಳ್ತಾ ಇದ್ದಾನೆ, ದೇವರ ಸಂಕಲ್ಪ ನನ್ನ ಮೇಲೆ ಬರೆಯಲ್ಪಟ್ಟಿದೆ. ನಿನ್ನ ಗೋಳಾಟಕ್ಕೆ ಬದಲಾಗಿ ಕುಣಿದಾಟ. ಹಲೋ, ನಿನ್ನ ಗೋಳಾಟಕ್ಕೆ ಬದಲಾಗಿ ಕುಣಿದಾಡುವಿನಿ.
ಹಲ್ಲೆಲೂಯಾ. ಅಪ್ಪ ಹೇಳ್ತಾರೆ ಒಂದು ವಾಕ್ಯದಲ್ಲಿ, ಕೊಟ್ಟಿಗೆಯಿಂದ ಬಿಟ್ಟಂತ ಕರುಗಳಂತೆ ನೀವು ಕುಣಿದಾಡುವಿರಿ. ನಿನ್ನ ಕೋಣಿ ತಟ್ಟನ್ನ ತಗಿಸಿ ಹರ್ಷವಸ್ತ್ರ, ಹಲ್ಲೆಲೂಯಾ ಹೇಳಿ, ಹರ್ಷವಸ್ತ್ರ. ಅಪ್ಪ ನನ್ನ ಸಹೋದರ, ನೀವೆಲ್ಲ ನನಗೆ ಅಪಮಾನ ವಸ್ತ್ರವನ್ನು ಹಾಕುವುದಿಗೆ, ಕೋಣಿ ತಟ್ಟನ್ನು ಹಾಕುವುದಿಗೆ ನಿಮ್ಮದು ಮನಸ್ಸು, ಆದರೆ ದೇವರ ಸಂಕಲ್ಪ ನನಗೆ ಹರ್ಷ ವಸ್ತ್ರವನ್ನ ಉಡಿಸ. ಏನ್ ಚಿಂತೆ ಮಾಡಬೇಡ, ದೇವರ ಚಿತ್ತ ನನಗೆ ನಡೆದಿತ್ತಂತ. ಹಲ್ಲೆಲೂಯಾ. ನೀವು ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಂದು ಕುಟುಂಬ, ದೇವರಿಗೆ ತುಂಬಾ ಹತ್ತಿರವಾದ ಒಂದು ಕುಟುಂಬ. 2 ಅಕ್ಕ, 1 ತಮ್ಮ. ಮಾರ್ತಾಳ್ ಎಂಬುದಾದ ಅಕ್ಕ, ಇನ್ನೊಂದು ಮರಿಯಾಳ್ ಎಂಬುದಾದ ಅಕ್ಕ, ಇನ್ನೊಂದು ಲಾಜರು ಎಂಬುದಾದ ತಮ್ಮ. ಈ ಕುಟುಂಬವು ದೇವರಿಗೆ ಬಹಳ ಹತ್ತಿರವಾದದು. ದೇವರು ಇವರನ್ನ ಬಹಳ ಪ್ರೀತಿಸಿದರು. ಸೊ ತುಂಬಾ ಹತ್ತಿರವಾದ ಕುಟುಂಬ. ಈ ಕುಟುಂಬದಲ್ಲಿ ಒಂದು ಘಟನೆ ಆ ಅಧ್ಯಾಯದಲ್ಲಿ ನಡೀತಾ ಇದೆ. ಈಗ ದೇವರು ದೂರದಲ್ಲಿ ಇದ್ದಾರೆ, ಪಕ್ಕದಲ್ಲಿ ಇಲ್ಲ. ಆದರೆ ಅಲ್ಲಿ ಲಾಜರನು, ದೇವರಿಗೆ ತುಂಬಾ ಪ್ರಿಯವಾದ ಒಬ್ಬ ವ್ಯಕ್ತಿ ಲಾಜರನು, ಅವನಿಗೆ ಏನಾಗಿತ್ತಂದ್ರೆ ಬಹಳ ಆರಾಮಿಲ್ಲ, ಭಯಂಕರವಾಗಿ ಅವನಿಗೆ ಒಂದು ಕ್ರೂರವಾದ ವ್ಯಾಧಿ, ಮರಣಕ್ಕೆ ಸಂಬಂಧಪಟ್ಟ ಒಂದು ವ್ಯಾಧಿಯಲ್ಲಿ ಬಹಳ ಒಂದು ಏನು ಅಸ್ವಸ್ಥನಾಗಿದ್ದಾನೆ. ಈ ಸಂದರ್ಭದಲ್ಲಿ ಅವರ ಅಕ್ಕ ಇಬ್ಬರು ಏನ್ ಮಾಡ್ತಾರೆ, ಯೇಸ್ವಾಮಿ ಹತ್ರ ಹೋಗಿ ಇದನ್ನ ಹೇಳ್ರಿ, ಅವನು ತುಂಬಾ ಅಸ್ವಸ್ಥನಾಗಿದ್ದಾನೆ, ಅವರನ್ನ ಬರಕ್ಕೆ ಹೇಳ್ರಿ, ಅವ್ರು ಬಂದ್ರೆ ಹೆಂಗಾದ್ರೂ ಅವನನ್ನ ಏನ್ ಮಾಡ್ತಾರೆ, ಕಾಪಾಡ್ಬಿಡ್ತಾರೆ ಎಂಬುದಾಗಿ ಹೇಳಿ, ಹೋಗಿ ಹೇಳಿ ಬಾ ಅಂತ ಕಳಿಸ್ತಾರೆ. ನೀ ಅಲ್ಲಿ ವಾಕ್ಯವನ್ನ 6ನೇ ವಾಕ್ಯವನ್ನ ಓದಿ ನೋಡಿದ್ರೆ ಅವನ್ ಬಂದು ಹೇಳ್ತಾ ಇದ್ದಾನೆ. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂತೂ ಆತನು ಕೇಳಿದ ಮೇಲೇನು ಹೋಗ್ಲಿಲ್ಲ, ಕೇಳಿದ ಮೇಲೇನು ಹೋಗ್ಲಿಲ್ಲ, ಆತನು ಅಲ್ಲೇ ಇದ್ದಾನೆ. ಆದರೆ 7ನೇ ವಾಕ್ಯ ಓದಿ ನೋಡು. ಆಮೇಲೆ 2 ದಿವಸ ನಂತರ ದೇವರೇ ಏನ್ ಮಾಡ್ತಾ ಇದ್ದಾರೆ, ನಾವು ಯೂದಾಕ್ಕೆ ಹೋಗೋಣ ಬಾ ಅಂತ ಹೇಳ್ತಾ ಇದ್ದಾರೆ. ಗಮನಿಸಿ ಗಮನಿಸಿ, ಅದನ್ನೇ ಹೇಳಕ್ಕೆ ಹಚ್ತಾ ಇದ್ದೀನಿ. ಹಲ್ಲೆಲೂಯಾ. ಅವನ ಅಸ್ವಸ್ಥನಾಗಿದ್ದಾನ ಅಂತ ಹೇಳಿದಾಗ ದೇವರು ಹೋಗಿಲ್ಲ. ಕಾರಣ ಅಂದ ಟೈಮ್ ಬಂದಿಲ್ಲ, ದೇವರ ಸಮಯ ಬಂದಿಲ್ಲ. ಈಗ ಅವನ ಸಮಯ, ಲಾಜರ ಮೇಲೆ ದೇವರು ಇಟ್ಟಂತ ದರ್ಶನ ಫಲಿಸುವಂತ, ನೆರವೇರುವಂತ ಸಮಯ ಬಂದಾಗ ದೇವರು ಕೂತ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. ದೇವರು ಎದ್ದು ಬರುತ್ತಾ ಇದ್ದಾನೆ. ಚೆನ್ನಾಗಿ ಗಮನಿಸು. ನಿನ್ನ ಸಮಯ, ನಿನಗೆ ದೇವರು ಕೊಟ್ಟಂತ ವಾಗ್ದಾನ ಸಮಯ ಬಂದಾಗ ದೇವರು ಪರಲೋಕದಲ್ಲಿ ಕುಳಿತುಕೊಳ್ಳಕ್ಕೆ ಸಾಧ್ಯ ಅಲ್ಲ. ನಿನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಎದ್ದು ಬರಲೇಬೇಕು. ಹಲ್ಲೆಲೂಯಾ. ಆತನ ಏನ್ ಮಾಡ್ತಾನೆ, ಎದ್ದು ಬರ್ತಾನೆ. ನಮಗೆ ಗೊತ್ತು, ಈಗ ಸೈತಾನಿಗೆ ಭಯಂಕರ ಖುಷಿ. ಯಾಕೆಂದ್ರೆ ದೇವರಿಗೆ ಹತ್ತಿರವಾಗಿ ದೇವರನ್ನೇ ನಂಬಿಕೊಂಡು ಇದ್ದಂತ ಲಾಜರವನ್ನ ಕೊಂದು ಏನ್ ಮಾಡ್ಬಿಟ್ಟ, ಅವನೇ ಸಮಾಧಿಯಲ್ಲಿ ಹಾಕಿಸಿಬಿಟ್ಟ. ಅವನೇ ಇನ್ಮೇಲೆ ಯಾರು ಕಾಪಾಡಕ್ಕಾಗಲ್ಲ. ಇವನನ್ನ ಎಲ್ಲಿಗೆ ಹಾಕ್ಸ್ಬಿಟ್ಟೆ, ಸಮಾಧಿಗೆ ಹಾಕ್ಸ್ಬಿಟ್ಟೆ. ಒಂದು ವಿಕೆಟ್ ನಾನು ಗೆದ್ಬಿಟ್ಟೇನಂತ ಹೇಳ್ತಾ ಇದ್ದಾನೆ ದೇವರು. 43ನೇ ವಾಕ್ಯ ಅಲ್ಲಿ ನೀವು ಓದಿ ನೋಡುವಾಗ ದೇವರು ಹೇಳ್ತಾ ಇದ್ದಾರೆ, ಸಮಾಧಿ ಒಳಗಡೆ ಹಾಕಲ್ಪಟ್ಟಂತ ಲಾಜರನಿಗೆ ಹೇಳ್ತಾ ಇದ್ದಾರೆ, ಓ ಲಾಜರ, ನಿನ್ನ ದರ್ಶನ ನೆರವೇರುವಂತ ಕಾಲ, ಸಮಾಧಿ ನಿನ್ನನ್ನು ಒಳಗಡೆ ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ, ಕಮ್ ಔಟ್, ಬಾಚೆ. ಹಲ್ಲೆಲೂಯಾ. ಅನೇಕರು ಹೇಳ್ತಾರೆ, ಇನ್ನು ಮೇಲೆ ಈ ಆಶೀರ್ವಾದ ಆಗಲ್ಲ ಸರ್, ಇನ್ನು ಮೇಲೆ ಈ ಜಯ ನನಗೆ ಆಗಲ್ಲ ಸರ್, ವಯಸ್ಸಾಯ್ತಲ್ಲ, ವಯಸ್ಸಾಯಿತು, ಅದರ ಗುರುತಿಲ್ಲ, ಇದೆಲ್ಲ ಮುಗಿದೋಗಿತ್ತು. ಎಲ್ಲರೂ ಹೇಳುವಂತ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ಇಂದ ಒಂದು ಅದ್ಭುತ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೈತಾನು ಅಲ್ಲಿ ಹೇಳ್ತಾ ಇದ್ದಾನೆ, ಇವನನ್ನ ಮುಚ್ಚಿಟ್ಬಿಟ್ಟೆ, ಇನ್ನು ಮೇಲೆ ಇವನು ಹೊರಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ದರ್ಶನ ಹೊಂದಿದವನನ್ನ ಸೈತಾನ ಕ್ರಿಯೆಗಳು, ಮರಣದ ಕ್ರಿಯೆಗಳು, ಸಮಾಧಿಯ ಕ್ರಿಯೆಗಳು ಅವನ ಆಶೀರ್ವಾದವನ್ನ ಮುಚ್ಚಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಅಪಮಾನವೋ, ನಿಂದೆಯೋ, ಕಷ್ಟವೋ, ವೇದನೆಯೋ, ಮರಣವೋ ಯಾಕೆ ಮುಚ್ಚಿಡಲಿಕ್ಕೆ ಆಗಲಿಲ್ಲ?
ಕಾರಣ ದೇವರು ನೇಮಿಸುವಂತ ಸಮಯ ನನ್ನ ಮೇಲೆ ಬಂತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಹಣೆ ಮೇಲೆ ಕೆಲವರು ಹೇಳ್ತಾರೆ, ಹಣೆ ಬರ ಸರ್, ನಮ್ದು ಹಣೆ ಬರ ಹಂಗಿದೆ, ಏನ್ ಮಾಡ್ಲಿ, ನಿನ್ನ ಹಣೆ ಬರ ಚಲ ಐತಿ. ಹಲ್ಲೆಲೂಯಾ. ಯಾವ ಮೂರ್ಗ ಹೇಳ್ದ ನಿನ್ನ ಹಣೆ ಬರ ಸರಿ ಇಲ್ಲ ಅಂತ? ಹಣೆ ಬರ ನಿನ್ನ ಮೇಲೆ ವಾಗ್ದಾನದ ಒಂದು ಆಣೆಯನ್ನು, ನಿನ್ನ ಆಣೆಯ ಮೇಲೆ ದೇವರು ವಾಗ್ದಾನವನ್ನ ಬರೆದು ಇಟ್ಟಿದ್ದಾರೆ. ನಿನ್ನನ್ನು ಕರೆಯುವುದಕ್ಕೆ ಮುಂಚೆಯೇ, ಜಗತ್ತು ಉತ್ಪತ್ತಿಗೆ ಮುಂಚೆಯೇ ಕ್ರಿಸ್ತ ಯೇಸುವಿನಲ್ಲಿ ನೀನು ಹೇಗಿರಬೇಕು, ಹೆಂಗಿರ್ತಿ ಎಂಬುದಾಗಿ ಆತನು ಬರೆದಿಟ್ಟಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ತವನನ್ನೇ ದೇವರ ದರ್ಶನ ಎಬ್ಬಿಸುವುದಾದ್ರೆ ಸತ್ತಂತ ನಿನ್ನ ಆಶೀರ್ವಾದಗಳನ್ನ ಪುನಃ ಎಬ್ಬಿಸುವುದಿಲ್ಲವಾ? ಸತ್ತಂತ ನಿನ್ನ ದರ್ಶನವನ್ನ, ನಿನ್ನ ಅಭಿಷೇಕವನ್ನ ಪುನಃ ಎಬ್ಬಿಸುವುದಿಲ್ಲವಾ? ಸತ್ತು ಹೋಗಿದಂತೆ ನಿನ್ನ ಸಮಾಧಾನವನ್ನ, ಸಂತೋಷವನ್ನ ಪುನಃ ಎಬ್ಬಿಸುವುದಿಲ್ಲವಾ? ಸತ್ತು ಹೋಗಿದಂತೆ ನಿನ್ನ ಕೈಯಿನ ಪ್ರಯಾಸಗಳನ್ನ ಪುನಃ ಎಬ್ಬಿಸಿ ದೇವರ ನಿನ್ನ ಕೈಯಲ್ಲಿ ಕೊಡುವುದಿಲ್ಲವಾ? God's time. ಇದು ದೇವರ ಸಮಯ. ಆಕಾಶ ಭೂಮಿ ಅಳಿದೋಗುತ್ತೆ, ಕರ್ತನು ನಿನ್ನ ಮೇಲೆ ಬರೆದಂತ ವಾಕ್ಯದಲ್ಲಿ ಒಂದು ಸೊನ್ನೆ ಕೂಡ ಅಳಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ಅದು ಆಕಾಶ ಭೂಮಿಗಿಂತ ನಿನ್ನ ಮೇಲೆ ಇರುವಂತ ದರ್ಶನದ ವಾಗ್ದಾನದ ಮಾತು ಜೀವವುಳ್ಳದು, ಬಲವುಳ್ಳದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ವಾಗ್ದಾನದ ಮೇಲೆ ಯಾವಾಗಲೂ ನಿರೀಕ್ಷೆ ಇಟ್ಕೋಬೇಕು. ದೇವರು ಹೇಳ್ತಾ ಇದ್ದಾರೆ, ದೇವರೇ ನನ್ನ ಹಣೆ ಬರ ಇಷ್ಟೇ ದಾನ, ನನ್ನ ಜೀವನವೆಲ್ಲ ಸೋಳೆ ದಾನ, ನಾನು ಬಂಜಿಯಾಗಿನೇ ಇರಬೇಕಾ, ನನ್ನ ಗತಿ ಇದೇನಾ, ನಾನು ಬಡವನಾಗಿ ಇರಬೇಕಾ, ನನ್ನ ಗತಿ ಇದೇನಾ, ನಾನು ಸೇವೆ ಮಾಡಬಾರ್ದ, ಹೀಗೆ ಎಲ್ಲರಿಗೂ ಏನೋ ಒಂದು ಕೆಲಸ ಮಾಡಿಕೊಂಡೆ ತಿರಿಬೇಕಾ? ಕರ್ತನೆ, ನನ್ನನ್ನು ಫುಲ್ ಟೈಮ್ ಆಗಿ ನಿನ್ನ ಸೇವಕನಾಗಿ ಕರ್ತನೆ ನೀನು ಕರೆದು ನನ್ನನ್ನು ಉಪಯೋಗ ಮಾಡುವುದಿಲ್ವಾ? ಇಷ್ಟೇ ಹಿಂಗೆ ನಾನು ಕುಂದಿ ಬಿತ್ತು ಎದ್ದೇಳಬೇಕಾ? ನಾನು ನಿಂದು ದೇವರ ಆತ್ಮನಲ್ಲಿ ಮೂರನೇ ಆಕಾಶವನ್ನ ಏರಿ ಹೋಗುವಂತ ಅಭಿಷೇಕದ ಒಳಗಡೆ, ಅಗ್ನಿಯ ಒಳಗಡೆ ಹೋಗುವುದಿಲ್ವಾ? ನನ್ನ ಜೀವಿತ ಹಿಂಗೇನಾ? ಇಷ್ಟೇನಾ? ನನ್ನ ಮಕ್ಕಳು ಮನ ತಿರುಗುವುದಿಲ್ವಾ? ನನ್ನ ಮಕ್ಕಳ ಉದ್ಧಾರ ಆಗೋದಿಲ್ವಾ? ನನ್ನ ಕುಟುಂಬ ಕಟ್ಟಲ್ಪಡುವುದಿಲ್ವಾ? ನಾನು ಬಾಡಿಗೆ ಮನೆಯಲ್ಲಿ ಇದ್ದು ಸಾಕಾಯಿತು, ಇಷ್ಟೊತ್ತಿಗೆ ನಾನು 10 ಮನೆಯನ್ನ ಚೇಂಜ್ ಮಾಡಿಬಿಟ್ಟೆ, ನನಗೆ ಒಂದು ಮನೆಯನ್ನೇ ಕೊಡುವುದಿಲ್ವಾ? ಹಿಂಗೆ ಬಾಡಿಗೆ ಮನೆಯಲ್ಲೇ ನನ್ನ ಜೀವನವಾ? ನೀನು ಹೇಳಿದ್ರೆ ಕರ್ತನು ಹೇಳ್ತಾನೆ. ಏನು ಹೇಳ್ತಾನೆ ಗೌನಿಸೋಣ. ಯೆಶಾಯ ಪ್ರವಾದನೆ ಪುಸ್ತಕ 61ನೇ ಅಧ್ಯಾಯ 7ನೇ ವಾಕ್ಯ. ನಿಮಗಾದ ಅವಮಾನಕ್ಕೆ ಬದಲಾಗಿ, ಏನ್ರಿ ಅಪ್ಪಗೆ? ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. 2ರಷ್ಟು ಮಾನವನ್ನ ಹೊಂದುವಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹಂಗಂದ್ರೆ ತಮ್ಮ ಪಾಲಿನಲ್ಲಿ ಹರ್ಷಿಸುವರು. ಹಲ್ಲೆಲೂಯಾ. ಕರ್ತನು ಹೇಳ್ತಾ ಇದ್ದಾನೆ, ಅವಮಾನವೇ ನನ್ನ ಹಣೆ ಬರ ಅಂತ ನೀನು ಹೇಳ್ತಾ ಇದೆಯಲ್ಲ, ಅಪ್ಪ ಹೇಳ್ತಾ ಇದ್ದಾನೆ, ನಿನ್ನ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ, 2ರಷ್ಟು ಗೌರವವನ್ನ ನಾನು ನಿನಗೆ ಕೊಡುವಂತ ದೇವರು ಮಾತ್ರ ಅಲ್ಲ, ನೀನು ನಾಚಿಕೆ ಪಟ್ಟಿದಿಗೆ ಬದಲಾಗಿ ನೀನೇನ್ ಮಾಡ್ತಿ ಗೊತ್ತಾ? ನಿನ್ನ ಪಾಳು ಏನಂದ್ರೆ ನೀನು ಹರ್ಷಿಸುವುದೇ ನಿನ್ನ ಪಾಳು. ಹಲ್ಲೆಲೂಯಾ. ಯಾಬೇಚನ ಎಂಬುದಾದ ಒಬ್ಬ ವ್ಯಕ್ತಿ, ಅವನು ದೇವರ ಬಳಿಯಲ್ಲಿ ಕೋಲಾಡ್ತಾನೆ, ಅಪ್ಪ ನಾನು ಬಹಳ ದುಃಖ ಅನುಭವಿಸಿದವನು, ನಾನು ಬಹಳವಾಗಿ ಅಪಮಾನ ಹೊಂದಿದವನು, ನಾನು ಬಹಳವಾಗಿ ನಾಚಿಕೆ ಹೊಂದಿದವನು. ಅಯ್ಯೋ, ನನ್ನ ಜೀವಿತದಲ್ಲಿ ನಾನು ಬಹಳವಾಗಿ ಗಾಯ ಹೊಂದಿದವನು. ನನಗೆ ನೀನು ಒಂದು 3 ವರಗಳನ್ನು ಕೊಡಬೇಕು, 3 ಆಶೀರ್ವಾದಗಳನ್ನು ಕೊಡಬೇಕು ಎಂಬುದಾಗಿ ದೇವರ ಬಳಿಯಲ್ಲಿ ಗೋಳಾಡುತ್ತಾನೆ. ರೈಟ್. ಇವನ ಅವಮಾನಕ್ಕೆ ಏನ್ ಕಾರಣ? ಇವನ ನೋವಕ್ಕೆ, ಇವನ ಗಾಯಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಒಂದು ಪೂರ್ವಕಾಲ ಪುಸ್ತಕ 4ನೇ ಅಧ್ಯಾಯ 9ನೇ ವಾಕ್ಯ ಗಮನಿಸಿ ಓದಬೇಡ. ಅಲ್ಲಿ ಅವನ ಎತ್ತಂತ ತಾಯೇ
ಅವನಿಗೆ ಯಾಬೇಚ್ ಎಂಬುದಾಗಿ ಹೆಸರಿಡ್ತಾಳೆ. ಯಾಬೇಚಿನ ಹೆಸರಿನ ಅರ್ಥ ಏನಂದ್ರೆ ಇವನು ಬಹು ವೇದನೆಯಿಂದ ಎತ್ತೇನು. ಇವನ್ ವೇದನೆ, ಇವನ್ ದರಿದ್ರ, ಇವನ್ ಎಲ್ಲಿ ಹೋದ್ರೂ ಅಲ್ಲಿ ವೇದನೆ ಇರ್ತದೆ. ಇವನ್ ಶಾಪಗ್ರಸ್ತನು, ಇಂಥ ವ್ಯಕ್ತಿ ಹುಟ್ಟಿಲೇಬಾರದು ಎಂಬುದಾಗಿ ಸ್ವಂತ ತಾಯೇ ಇವನ್ ದರಿದ್ರ ಎಂಬುದಾಗಿ ಹೆಸರಿಟ್ಟುಬಿಟ್ಟವಳೆ. ಇವನು ಹೋಗುವಂತ ಸ್ಥಳದಲ್ಲಿ ಯಾರು ಇವನ್ನ ಅಂಗೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದರಿದ್ರ. ಅಯ್ಯೋಯ್ಯೋ, ಇವನು ರೋಡಲ್ಲಿ ಹೋಗುವಾಗ ಯಾರಾದ್ರೂ ಇವನ ಮುಖವನ್ನ ನೋಡಿದ ಕೂಡಲ ಅಯ್ಯೋ ಇವತ್ತು ಇವನ ಮುಖವನ್ನ ನೋಡಿದೀವ, ಹೋಗಿ ಬಂದ ಕೆಲಸ ಇವತ್ತು ನಡೆಯುವುದೇ ಇಲ್ಲ ಎಂಬುದಾಗಿ ಹೇಳಿ ಇವನನ್ನ ದ್ವೇಷಿಸಿದಂತ ಒಂದು ಪರಿಸ್ಥಿತಿ. ಆದ್ರೆ ಅವನು ಪ್ರಾರ್ಥನೆ ಮಾಡ್ತಾನಪ್ಪ, ನನ್ನ ಎತ್ತ ತಾಯಿ ಹೆಂಗಲ್ಪಟ್ಟ, ಆದ್ರೆ ನನ್ನ ಎತ್ತಂದ ತಾಯಿಗಿಂತ ತಂದೆಗಿಂತ ನೀ ನನ್ನನ್ನ ಪ್ರೀತಿಸುವಂತ ದೇವರಲ್ವೇ. ನಿನ್ನಲ್ಲಿ ಒಂದು 3 ವಿಜ್ಞಾಪನೆ, 3 ಪ್ರಾರ್ಥನೆಯನ್ನ ಕೇಳುತ್ತೇನೆ. ಅಲ್ಲಿ 10ನೇ ವಾಕ್ಯ ನೀನು ಓದುವಾಗ ಮೊದಲು ಅವನು ಕೇಳ್ತಾ ಇದ್ದಾನೆ, ನೀ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಬೇಕು. ಹೇಗೆ? ಪ್ರೇಯರ್ ರಿಕ್ವೆಸ್ಟ್ ಫಸ್ಟ್. ನೀ ನನ್ನನ್ನು ಏನಾಗಬೇಕು? ವಿಶೇಷವಾಗಿ. ಅಪ್ಪ, ನಾನು ಬಹಳ ದುಃಖ ಹೊಂದಿದವನು, ಎಲ್ಲರನ್ನ ಆಶೀರ್ವದಿಸುವಂತ ರೀತಿಯಲ್ಲಿ ಅಲ್ಲ, ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಬೇಕು. ಫಸ್ಟ್ ಪ್ರೇಯರ್ ರಿಕ್ವೆಸ್ಟ್. 2ನೇ ಪ್ರೇಯರ್ ರಿಕ್ವೆಸ್ಟ್, ನನ್ನ ಪ್ರಾಂತ್ಯವನ್ನ ನೀನು ಅಭಿವೃದ್ಧಿ ಮಾಡಬೇಕು, ನನ್ನ ಎಲ್ಲೆಯನ್ನ ವಿಸ್ತರಿಸಬೇಕು. ಹಂಗಂದ್ರೆ ನನ್ನನ್ನ ನೀನು ಐಶ್ವರ್ಯವಂತನಾಗಿ, ನಾನು ದರಿದ್ರನಾಗಿದ್ದೀನಿ, ನನ್ನನ್ನ ನೀನು ಐಶ್ವರ್ಯವಂತನಾಗಿ ನನ್ನ ಪ್ರಾಂತ್ಯವನ್ನ ನೀನು ವಿಸ್ತರಿಸಬೇಕು. 3ನೇದಾಗಿ ಅವನು ಕೇಳ್ತಾನೆ, ನಿನ್ನ ಹಸ್ತದಲ್ಲಿ ನಾನಿರಬೇಕು, ಯಾವ ವೇದನೆಯು ನನಗೆ ಉಂಟಾಗಬಾರದು. ನಿನ್ನ ಹಸ್ತ ಅದರಲ್ಲಿ ನಾನು ಇರಬೇಕು, ನಿನ್ನ ಹಸ್ತ ನನ್ನ ಸಂಗಡ ಇರಬೇಕು. ಹಾಗಾದರೆ ನನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ವೇದನೆಗಳು ಬರುವುದಕ್ಕೆ ಸಾಧ್ಯ ಇಲ್ಲ. ಈ 3 ವಿಜ್ಞಾಪನೆ. ಮೊದಲು ಏನು ಪ್ರಾರ್ಥನೆ ಮಾಡ್ದ? ವಿಶೇಷವಾದ ಆಶೀರ್ವಾದ. 2ನೇದಾಗಿ ಪ್ರಾಂತ್ಯವು ವಿಸ್ತರಿಸಲ್ಪಡಬೇಕು, ಕುಡಿಸಲಲ್ಲ, ಕೊಬ್ಬರವಾಗಬೇಕು. ನಾನು ನನ್ನ ದೇವರ ಆಶೀರ್ವಾದದಲ್ಲಿ ಇದನ್ನ ಹೊಂದಿಕೊಂಡಿದ್ದೇನೆ ಅಂತ ಆಬ್ರಹಾಮ್ ಹೇಳಿದ, ಈಸಾಕ್ ಹೇಳಿದ, ಯಾಕೋಬ್ ಹೇಳಿದ. ಅವನ ಸಂತತಿ ಯಹೂದ ಕುಲದಲ್ಲಿ ಹುಟ್ಟಿದಂತ ನಾನು ಯಾಕೆ ಹೇಳಬಾರದು? ನನ್ನ ಪಿತೃಗಳನ್ನು ಆಶೀರ್ವದಿಸಿದವನು ನನ್ನನ್ನು ಯಾಕೆ ನೀನು ಆಶೀರ್ವದಿಸುವುದಿಲ್ಲ? ನೀನು ನಿಜವಾಗಿ ಆಶೀರ್ವದಿಸುತ್ತೆ ದೇವರೇ. ಅವರಿಗೆ ಇದ್ದಂತ ಘನತೆ, ಅವರಿಗೆ ಇದ್ದಂತ ಆಶೀರ್ವಾದ ನನಗೂ ಬೇಕು ದೇವರೇ, ನನ್ನನ್ನು ಆಶೀರ್ವಾದ ಮಾಡು ಅಂತ ಕೇಳ್ತಾನೆ. 3ನೇದಾಗಿ, ನಿನ್ನ ಹಸ್ತ ಬಿಟ್ಟು ನಾನು ಎಲ್ಲಿ ಹೋಗಬಾರ್ದು. ಎಷ್ಟು ಆಶೀರ್ವಾದ ಇದ್ರೂ ನೀನು ಹಸ್ತ ಬಿಟ್ಟು ಹೋಗಿದವನಿಗೆ ವೇದನೆ ಉಂಟೇ ಉಂಟು. ನಿನ್ನ ಹಸ್ತದಲ್ಲಿ ನಾನು ಇದ್ರೆ ಮಾತ್ರ ನನಗೆ ವೇದನೆ ಇರುವುದಿಲ್ಲ. ನಿನ್ನಲ್ಲಿ ನಿನ್ನ ಹಸ್ತದ ಒಳಗಡೆ ಇರಬೇಕಂತ 3 ವಿಜ್ಞಾಪನೆ ಕೇಳ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ಈ 3 ನೆರವೇರಿಸ್ತೀನಿ ಅಂತ. ಅಲ್ಲೇಲೇ ಹೇಳಿ, ಈ 3 ನೆರವೇರಿಸುತ್ತೀನಿ ಅಂತ ಹೇಳಿದಂತ ದೇವರು ನೆರವೇರಿಸಿದ್ರ. ಅಲ್ಲಿ ಹೋಗಿ ಓದಿ ನೋಡು, ಅಲ್ಲಿ 9ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಮೇಲೆ ಇರುವುದು ಮಾತ್ರ ಓದು ಮಗಳೇ. 9ನೇ ವಾಕ್ಯ, ಅವನ ಸಹೋದರರಲ್ಲಿ ಅವನು ಘನವಂತನಾಗಿದ್ದನು. ಅದು ಮಾತ್ರ ಓದು. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಏನಮ್ಮ? ಘನವಂತನಾಗಿದ್ದನು. ಅಲ್ಲೇಲೂಯ, ಘನವಂತನಾಗಿದ್ದನು. ಅಲ್ಲೇಲೂಯ, ಹಂಗಿದೆ. ಪ್ರೈಸ್ಲ. ಅವನು ಘನತೆಗೆ ಯೋಗ್ಯವಾದ ಪಾತ್ರೆಯಾಗಿ ಎಲ್ಲರೂ ಇವನ ದರಿದ್ರ, ಶಾಪ, ಇದು ಬಂತ ಅಂತ ಹೇಳಿದವರು ಈಗ ಹೋಗಿ ಅವನಿಗೆ ಹಾಕ್ತಾರೆ, ನೀಬಾ ಅಂತಾರೆ, 1ನೇ ಸ್ಥಾನದಲ್ಲಿ ಕುಂಡಿಸ್ತಾರೆ. ಅವನಿಗೆ ಘನತೆಯನ್ನ ಅವನ ಸಹೋದರರ ಮಧ್ಯದಲ್ಲಿ ದೇವರು ಕೊಟ್ಟನು. ಅದು ಮಾತ್ರ ಅಲ್ಲ, ಅದೇ 2ನೇ ಅಧ್ಯಾಯ 55ನೇ ವಾಕ್ಯ ಓದಿ ನೀವು ನೋಡುವುದಾದ್ರೆ, ಯಾಬೇಚನಕ್ಕೆ ಎಂತ ಮಟ್ಟಿಗೆ ದೇವರವನ್ನ ಆಶೀರ್ವದಿಸಿದ್ರಂದ್ರೆ, ಸಾಮಾನ್ಯವಾದ ದರಿದ್ರನನ್ನ ತಾಯಿ ಕೂಡ ದುಃಖದ ಮಗ ಅಂತ ಹೇಳಿ ತಳ್ಳಿ ಬಿಟ್ಟಂತ ಆ ಮಗನನ್ನ ದೇವರು ಎಂತ ಮಟ್ಟಿಗೆ ಆಶೀರ್ವದಿಸಿದ್ರು. ಆ ಪಟ್ಟಣಗೆ, ಆ ಊರಿಗೆ ಯಾಬೇಚನ ಹೆಸರನ್ನ ಇಟ್ಟಿದ್ರು. ಕರಗಳ ತಟ್ಟಿ. ಆ ಊರಿಗೆ ಹೆಸರು ಯಾಬೇಚ್ ಎಂಬುದಾಗಿ. ಹಲ್ಲೆಲೂಯ.
ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯ. ದೇವರು ತನ್ನ ಮಾತುಗಳನ್ನ ನೆರವೇರಿಸುವುದಿಗೆ ಏನ್ ಬೇಕಾದರೂ ಮಾಡುತ್ತಾರೆ. ಹಲ್ಲೆಲೂಯ. ನಿನ್ನ ಜೀವಿತ ಈಗ ಇದ್ದಂಗ ಇರುವುದೇ ಇಲ್ಲ, ಅದು ಸತ್ಯ. ಕಾರಣ ಇದು ದೇವರು ನುಡಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾನು ನಿನಗೆ ಹೇಳಿದದನ್ನೇ ನಿನ್ನ ಜೀವಿತದಲ್ಲಿ ನೆರವೇರುತ್ತೆ ಹೊರತು ಈಗಿನ ಕಾಲದಲ್ಲಿ ನೀನು ನೋಡುವುದು ನಡೆಯುವುದಿಲ್ಲ. ನಿನ್ನ ಜೀವಿತವನ್ನ ಬದಲಾಯಿಸುವುದಕ್ಕೆ ನಾನು ಏನ್ ಬೇಕಾದ್ರೂ ಮಾಡಿ ನಿನ್ನ ಜೀವಿತವನ್ನ ಬದಲಾಯಿಸುವಿನಿ ಎಂಬುದಕ್ಕೆ ಭಕ್ತನು ಒಂದು ಹಾಡನ್ನ ಹಾಡುತ್ತಾನೆ. ಅದನ್ನ ಹಾಡಿ ನಾವು ಮುಂದೆ ಹೋಗೋಣ. ಇನ್ನೊಂದು 10 ನಿಮಿಷ ಮಾತಾಡ್ತೀನಿ. ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ ನಿಮಗೆ ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ, ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೋ? ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ, ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೋ? ಓ ದೇವಾ, ನೀವೇ ನನ್ನೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವಾ, ನೀವೇ ನನ್ನೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಹಲ್ಲೆಲೂಯ. ನಮ್ಮನ್ನು ಆಶೀರ್ವದಿಸುವುದು ಆತನ ನಾಮಕ್ಕೆ ಮಹಿಮೆ. ಹಲ್ಲೆಲೂಯ ಹೇಳಿ, ಹಲ್ಲೆಲೂಯ ಹೇಳಿ. ನೀನು ಆಶೀರ್ವಾದವಾಗಿ ಇರುವುದು ನೀನು ಆರಾಧಿಸುವಂತ ನಿನ್ನ ದೇವರ ನಾಮಕ್ಕೆ ಮಹಿಮೆ. ಸತ್ತರು ಆತನು ನಿನ್ನಲ್ಲಿ ಹಾಕಿದಂದ ಬೇಲಿಯನ್ನ ಮೀರಿ ನಿನ್ನನ್ನು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೆಲವರು ಅಣ್ಣ ಎಲ್ಲರಿಗೂ ಆಗುತ್ತಣ್ಣ, ನನಗಾಗಲ್ಲ ಅಣ್ಣ, ನನಗೆ ಆಗುವುದಿಲ್ಲ. ಯಾಕೆ? ಇವರು ಭೂಮಿಯಲ್ಲೇ ಹುಟ್ಟಿಲ್ಲ, ಎಲ್ಲೋ ಗ್ರಹಣದಿಂದ ಬಂದವರ. ಹೌದಾ? ಎಲ್ಲರಿಗೂ ಆಗುತ್ತೆ. ಹೌದು, ನೀವು ಹೇಳಿದ್ರೆ ಕರೆ, ಉತ್ಸಾಹವಾಗಿದೆ. ಆದರೆ ನನಗೆ ಆಗ್ತದ? ನಿನಗೆ ಮಾತಾಡ್ತಾ ಇದ್ದಾನೆ. ನಿನಗೆ ಆಗಲ್ಲ ಅಂತ ಹೇಳ್ತೀಯಲ್ಲ, ನಿನಗೆ ಅಪ್ಪ ಮಾತಾಡ್ತಾ ಇದ್ದಾನೆ. ನಿನ್ನ ಅವಮಾನಕ್ಕೆ ಬದಲಾಗಿ ಎರರಷ್ಟು ಮಾನವನ್ನ, ಹಲ್ಲೆಲೂಯ, ನಿನ್ನ ನಾಚಿಕೆಗೆ ಬದಲಾಗಿ ನಿನ್ನ ಪಾಳಿಗೆ ದೇವರ ಹರ್ಷವನ್ನ ಕೊಡಲಿಕ್ಕಿದ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನೀನು ನನ್ನನ್ನು ಪ್ರಶ್ನೆ ಕೇಳುವುದಾದ್ರೆ ಇನ್ನೊಂದು ವಾಕ್ಯವನ್ನು ನಿಮಗೆ ತೋರಿಸಿಕೊಡಲಿಕ್ಕೆ ಬಯಸುತ್ತೇನೆ. ಎಬ್ರೆಯ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ. ಅಪ್ಪ ಮಾತಾಡ್ತಾನೆ, ಗಮನಿಸ್ರಿ. ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು. ಹಲೋ, ನಿಜವಾಗಿ ನಿಜವಾಗಿ ನಿಜವಾಗಿ. ಆ ವಾಕ್ಯ ಹೆಂಗ್ ಬರಬೇಕು? ನಿಶ್ಚಯವಾಗಿ ನಿಶ್ಚಯವಾಗಿ ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವನು. ಹೆಚ್ಚಿಸುವನು. ಯಾವಾಗ?
ಯಾವಾಗ ಈ ಮಾತು ಬಂತು ಅಬ್ರಹಾಮನಿಗೆ? ಪರದೇಶಿಯಾಗಿದ್ದಾಗ, ಬಂಚೆಯಾಗಿದ್ದಾಗ, ಏನು ಸುಖ ಇಲ್ಲದೆ ಇದ್ದಾಗ ಅಪ್ಪ ಹೇಳಿದರು, ಏನು ಇಲ್ಲದವನಾಗಿದೆಯಲ್ಲ, ಆಶೀರ್ವಾದವೇ ಇಲ್ಲದವನಾಗಿದೆಯಲ್ಲ, ಒಂದು ಮಕ್ಕಳು ಕೂಡ ಇಲ್ಲದೆ ಬಂಚೆಯಾಗಿದೆಯಲ್ಲ, ನಾನು ನಿನಗೆ ಹೇಳುತ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು. ಹಲ್ಲೆಲೂಯಾ. ನಿಶ್ಚಯವಾಗಲು ಶುಭವು ಕೃಪೆಯು ನಿನ್ನನ್ನ ಹಿಂಬಾಲಿಸುವುದು. ಯಾವಾಗ? ಕಾಡಲ್ಲಿ 2 ಕುರಿಮರಿಗಳನ್ನ ಮೇಯಿಸ್ತಾ ಇದ್ದಾನೆ. ಸ್ವಂತ ಕುಟುಂಬದಲ್ಲಿ ಗೌರವ ಇಲ್ಲದವನಿಗೆ ಕರ್ತನು ಹೇಳ್ತಾ ಇದ್ದಾನೆ, ನಿಶ್ಚಯವಾಗಲು ಶುಭವು ಕೃಪೆಯು ನಿನ್ನನ್ನ ಹಿಂಬಾಲಿಸುವವು ಎಂಬುದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ರೈಟ್. ಇದನ್ನ ಹೇಳಿದಂತ ದೇವರು ನೆರವೇರಿಸಿದ್ರ ಇಲ್ವಾ? ನೋಡೇ ಬಿಡೋಣ, ಕೆಳಗ ನೋಡೋಣ. ಓದ್ ಮಗಳ 15ನೇ ವಾಕ್ಯ. 15ನೇ ವಾಕ್ಯ ಓದು. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು. ಅಬ್ರಹಾಮನು ಆ ಟೈಮ್, ಬಹುದಿವಸ ಅಂದ್ರೆ ದೇವರ ಸಮಯ ಬರುವ ತನಕ ಕಾದುಕೊಂಡಿತ್ತು. ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಆ ಫಲವನ್ನ ದೇವರು ಹೇಳಿದ ಹಾಗೆಯೇ ಹೊಂದಿಕೊಂಡಿದನು. ಹಲ್ಲೆಲೂಯಾ ಹೇಳಿ. ಸರ್, ಈಗ ಅವನಿಗೆ 2 ಆಶೀರ್ವಾದ. ಯಾರಿಗೆ? ಹೌಸ್ ಆಫ್ ಪ್ರೇಯರ್ಗೆ ಇದೆ ಆಶೀರ್ವಾದ. ಹಲ್ಲೆಲೂಯಾ. ನೀನ್ ಹೌಸ್ ಆಫ್ ಪ್ರೇಯರ್ ಒಳಗಡೆ ಇದ್ರೆ ನಿನಗೆ ಅದೇ ಆಶೀರ್ವಾದ. ಹಲ್ಲೆಲೂಯಾ. 2 ಆಶೀರ್ವಾದ. ಒಂದು, ಪರದೇಶಿಯಾಗಿದೆಯಲ್ಲ, ನಿನ್ನನ್ನ ದೊಡ್ಡ ಪ್ರಭುವಾಗಿ ಮಾಡುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಬಹುದು, ಎಲಿಯೇಸರ್ ಎಂಬುದಾದ ಅವನ ಹಿರಿಯ ಸೇವಕನು ಹೇಳ್ತಾನೆ, ನನ್ನ ದೇವರು ನನ್ನ ಯಜಮಾನನನ್ನ ದೊಡ್ಡ ಧನವಂತನಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಫಸ್ಟ್ ಬ್ಲೆಸ್ಸಿಂಗ್ಸ್, ನಿನ್ನ ಸ್ಥಳವು, ನಿನ್ನ ಎಲ್ಲೆಗಳು, ನಿನ್ನ ಪ್ರಾಂತ್ಯಗಳು ಬಲಿಷ್ಠವಾಗಿ ವಿಸ್ತರಿಸಲ್ಪಡುತ್ತೆ. ಎಲ್ಲೆಲ್ಲ ಅಬ್ರಹಾಮ್ ಹೆಜ್ಜೆ ಇಡ್ತಾನೋ ಅದೆಲ್ಲ ಅಬ್ರಹಾಮನಿಗೆ ಸ್ವಂತವಾಗುತ್ತೆ. ಕರಗಳ ತಟ್ಟು. ಹೌಸ್ ಆಫ್ ಪ್ರೇಯರ್ ಎಲ್ಲೆಲ್ಲ ಹೆಜ್ಜೆ ಇಡ್ತೀಯೋ ಅಲ್ಲೆಲ್ಲ ಸಭೆ ಎದ್ದೇಳುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 2ನೇದಾಗಿ ಇನ್ನೊಂದು ವಾಗ್ದಾನ. ಆಕಾಶ ನಕ್ಷತ್ರಗಳನ್ನು ನೋಡು, ಎಣಿಸಕ್ಕಾಗುತ್ತಾ? ಆಗಲ್ಲ. ಸಮುದ್ರದ ಉಸುಪನ್ನ ನೋಡು, ಎಣಿಸಕ್ಕಾಗುತ್ತಾ? ಆಗಲ್ಲ. ಈ ರೀತಿಯಾಗಿ ನಿನಗೆ ಸಂತಾನದ ಆಶೀರ್ವಾದವನ್ನ ನಾನು ಕೊಡುವೆನು. ಹೌಸ್ ಆಫ್ ಪ್ರೇಯರ್ಗೆ ಈ ರೀತಿಯಾಗಿ ಲೆಕ್ಕವಿಲ್ಲದೆ ನಿನಗೆ ಕೈ ತಟ್ಟಲಿಗೆ ಮನಸ್ಸು ಯಾಕೆ ಬರ್ತಾಲ್ಲ ನನಗೆ ಗೊತ್ತಿಲ್ಲ. ಹೌಸ್ ಆಫ್ ಪ್ರೇಯರ್ ಒಳಗಡೆ ನೀನಿದ್ರೆ ಆತ್ಮಗಳು ಲೆಕ್ಕವಿಲ್ಲದೆ ಆಕಾಶದ ನಕ್ಷತ್ರಗಳ ಹಾಗೆ ಕರ್ತನು ಕೊಡುವುದು ಖಂಡಿತ. ಹಲ್ಲೆಲೂಯಾ. 2 ಆಶೀರ್ವಾದ ಅವನಿಗೆ. ಈ 2 ಆಶೀರ್ವಾದವನ್ನ ಇವನಿಗೆ ಕೊಡುವುದಕ್ಕೆ ಡೇಟ್ ಪರಲೋಕದಲ್ಲಿ ತಂದೆಯಾದ ದೇವರು ಫಿಕ್ಸ್ ಮಾಡ್ತಾರೆ. ಒಬ್ಬರಾಗಿ ಫಿಕ್ಸ್ ಮಾಡಿಲ್ಲ. ಹೇಗೆ ಫಿಕ್ಸ್ ಮಾಡ್ತಾರೆ? ಅಲ್ಲಿ ಯೇಸುಸ್ವಾಮಿನ ಕರೆಸ್ಕೊಳ್ತಾರೆ. ಒಂದು ಕಲ್ಪನೆ. ಅಲ್ಲಿ ಪರಿಶುದ್ಧ ಆತ್ಮನನ್ನ ಕರೆಸ್ಕೊಳ್ತಾರೆ. ಅವರು ಯಾವಾಗಲೂ ಒಬ್ಬರಾಗಿ ಡಿಸಿಷನ್ ತಗೊಳ್ಳೋದೇ ಅಲ್ಲ. ಅವರು 3 ಆಗಿದ್ರು ಒಬ್ಬರಾಗಿದ್ದಾರೆ, ಅದು ಬೇರೆ. ಈಗ ಯೇಸುಸ್ವಾಮಿ, ಪವಿತ್ರ ಆತ್ಮನು, ಯಪ್ಪ ಈ ಅಬ್ರಹಾಮನನ್ನ ನಾನು ಆಶೀರ್ವದಿಸುವುದಕ್ಕೆ ಇಷ್ಟಪಡ್ತೀನಿ. ಯೇಸು ನೀನೇನಂತೀಯ? ತಂದೆಯೇ ನೀನು ಏನಂತೀಯೋ ಅದೇ. ನೀನೇನಂತೀಯೋ ಅದೇ. ಪವಿತ್ರಾತ್ಮನೇ ನೀವೇನಂತೀರಾ? ನೀವು ಹೇಳ್ರಿ, ನಾವು ಮಾಡೇ ಬಿಡ್ತೀನಿ. ನೀವು ಹೇಳುವುದು ನಾನು ಮಾಡುವುದು. ಸರ್, ರೈಟ್. ಹಾಗಾದ್ರೆ ಇವನಿಗೊಂದು 25 ವರ್ಷ ನಂತರ ಇದನ್ನ ಕೊಡೋಣ ಅಂತ ಇದ್ದೀನಿ. ಸ್ವಾಮಿ, ಯಾಕೆ ದೇವರ ಅಷ್ಟು ದೂರ? ಅವಾಗಲೇ ಅವನ ವಾಕ್ಯದಲ್ಲಿ ಧೈರ್ಯ ಪಡುತ್ತಾನೆ.
ವಾಕ್ಯದಲ್ಲಿ ಸ್ಥಿರ ಹೊಂದುತ್ತಾನೆ. ನಂಬಿಕೆಯಲ್ಲಿ ಎಲ್ಲರಿಗೂ ತಂದೆ ಎಂಬುದಾದ ಹೆಸರನ್ನ ಹೊಂದಿಕೊಳ್ತಾನೆ. ರೈಟ್? ನೀವು ಫಿಕ್ಸ್ ಮಾಡಿದ ಮೇಲೆ ಏನ್ ಮಾಡೋದು? ಡೇಟ್ ಫಿಕ್ಸ್ ಆಯಿತು. ಆದ್ರೆ ಅಬ್ರಹಾಂ ಹತ್ರ ಬರುವಾಗ ದೇವರು ಫಿಕ್ಸ್ ಮಾಡಿದ ಅವನಿಗೆ ಗೊತ್ತಿಲ್ಲ. ಆದ್ರೆ ದೇವರು ಫಿಕ್ಸ್ ಮಾಡಿದಂತ ದಿನ ತನಕ ಅವನ ನಂಬಿಕೆಯಲ್ಲಿ ಒಂದು ಚೂರು ಕೂಡ ಹಿಂಜರಿದೇ ಇಲ್ಲ. ಹಲ್ಲೆಲೂಯಾ. ದೇವರು ಹೇಳಿದಾನೆ, ಒಂದೇ ಮಗನನ್ನ ಕೊಟ್ಟನು, ಈಸಾಕನನ್ನ, ಇವನ ಮೂಲಕವೇ ಸಂತತಿ ಅಂತ ಹೇಳ್ಬಿಟ್ಟವ್ರೆ. ಈಗ ಎಂತ ನಂಬಿಕೆ ಅಬ್ರಹಾಮಿಗೆ ಬರ್ಬೇಕಂದ ಮೇಲ್ಗಡೆ ಡಿಸ್ಕಷನ್ ಆಗ್ತಾ ಇದೆ. ರೈಟ್? ಒಂದೇ ಮಗನನ್ನ ಕೊಡ್ತಾನೆ ಇಲ್ವಾ? ಇವನ ಮೂಲಕವಾಗಿ ಸಂತತಿ. ನೀವು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಅಲ್ಲಿ ಓದಿ ನೋಡುವಾಗ, ಯಪ್ಪ ಇವನ ಮೂಲಕವಾಗಿ ಸಂತತಿ ಅಂತ ಹೇಳಿದ ಮೇಲೆ ನೀನೇ ಹೇಗಪ್ಪ ಆ ಒಂದೇ ಮಗನನ್ನು ಕೂಡ ನೀನು ಸಾಯಿಸುವುದಿಗೆ, ಬಲಿ ಕೊಡುವುದಿಗೆ ಸಮ್ಮತಿಸಿದಿ ಅಂತ ದೇವರು ಕೇಳುವಾಗ ದೇವರಿಗೆ ಹೇಳ್ತಾ ಇದ್ದಾನೆ, ಎಂತ ಮಟ್ಟಿಗೆ ದೇವರ ತಿಳ್ಕೊಂಡ, ಅಪ್ಪ ಇವನ ಮೇಲೆ ವಾಗ್ದಾನ ಇದೆ. ಇವನ ಮೇಲೆ ವಾಗ್ದಾನ ಇದ್ದಾಗ ಇವನು ಸತ್ತರನ್ನು ಬದುಕುತ್ತಾನೆ. ಇವನನ್ನ ಸಾಯಿಸಿದ್ರು ಕೂಡ ನೀನು ಪುನಃ ಜೀವಂತನಾಗಿ ಎಬ್ಬಿಸುವಂತ ಶಕ್ತಿ ನಿನ್ನಲ್ಲಿ ಉಂಟು ಎಂಬುದಾದ ನಂಬಿಕೆ. ಅಂತ ಮಟ್ಟಿಗೆ ಬೆಳೀತಾನೆ. ಸತ್ತರು ಇವನ ಮೇಲೆ ಇರುವಂತ ವಾಗ್ದಾನ ಸಾಯಂಗಿಲ್ಲ. ಈಗ ಅದನ್ನ, ಆ ನಂಬಿಕೆಯನ್ನ ಕೊಡುವುದಿಗೆ ಅಪ್ಪ ಹೇಳ್ತಾ ಇದ್ದಾನೆ. ಲಾಜರು ಸತ್ತರು, ಅವನ ವಾಗ್ದಾನ ಅವನನ್ನ ಜೀವಂತವಾಗಿ ಎಬ್ಬಿಸಿತ್ತು. ಇವತ್ತು ಸಭೆಯೇ, ನಿನ್ನಲ್ಲಿ ನನ್ನಲ್ಲಿ ಇರುವಂತ ಕಾರ್ಯಗಳು ಎಲ್ಲಿ ಏನು ಸತ್ತಿದೆಯೋ ಅದು ಎಲ್ಲವನ್ನು ಕೂಡ ನಿನ್ನ ಮೇಲೆ ಇರುವಂತ ವಾಗ್ದಾನಕ್ಕೆ ಜೀವ ಇದೆ. ನಿನ್ನ ಮೇಲೆ ಇರುವಂತ ವಾಗ್ದಾನ ಸಾಯಲ್ಲ, ಸತ್ತಿಲ್ಲ. ಅದಕ್ಕೆ ಟೈಮ್ ಬಂದಿತ್ತೆ. ಅಪ್ಪ ಹೇಳ್ತಾ ಇದ್ದಾರೆ, ಈಗ ಏನ್ ನಡೆಯಲಿಕ್ಕಿದೆ, ನಾನು ನಿನಗೆ ಹೇಳಿದಂತ ಮಾತುಗಳು ಒಂದು ಕೂಡ ಏನಾಗುವುದಿಲ್ಲ, ಇನ್ನು ಮೇಲೆ ಸಾವಕಾಶವಾಗುವುದಿಲ್ಲ, ಎಲ್ಲವೂ ನೆರವೇರುತ್ತೆ ಎಂಬುದಾಗಿ ಓದನ. ಅಲ್ಲಿ ಆದಿಕಾಂಡ 21ನೇ ಅಧ್ಯಾಯ 1ನೇ ವಾಕ್ಯ ಓದಿ ಮುಗಿಸ್ಬಿಡೋಣ. ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದ. ಕರಗಳ ತಟ್ಟು. ಅಪ್ಪ ಹೇಳ್ತಾ ಇದ್ದಾನೆ, ನಾನು ನೆರವೇರಿಸುವುದು ಖಂಡಿತ. ನಿನ್ನ ಮೇಲೆ ಇರುವಂತ ವಾಗ್ದಾನ, ಸಭೆಯೇ ನಿನ್ನ ಮೇಲೆ ಇರುವಂತ ವಾಗ್ದಾನ ನೆರವೇರುವುದು ಖಂಡಿತ. ಹಲ್ಲೆಲೂಯಾ. ಯಾರನ್ನು ಬೇಕಾದ್ರೂ ಮಲಗಿಸ್ತೀನಿ, ಯಾರನ್ನು ಬೇಕಾದ್ರೂ ಎಬ್ಬಿಸ್ತೀನಿ. ವಾಗ್ದಾನ ಸಾಯಲ್ಲ. ವಾಗ್ದಾನ ನೆರವೇರುವುದಿಗೆ ಯಾರು ಬೇಕೋ ಎಲ್ಲರೂ ಅಧಿಕಾರದಲ್ಲಿ ಬಂದು ಕುಳಿತುಕೊಳ್ಳಲೇ ಬೇಕು. ಕಣ್ಗಳ ಮುಚ್ಚಿ